ಶುಭೋದಯಗಳು ವಿದ್ಯಾರ್ಥಿಗಳೇ. ಕನ್ನಡ ತರಗತಿಗೆ ತಮಗೆ ಸ್ವಾಗತ. ನಾವು ಕಳೆದ ಅವಧಿಯಲ್ಲಿ ಅಂದರೆ ನಿನ್ನೆಯ ದಿನ ಗದ್ಯಭಾಗವನ್ನು ಪೂರ್ಣಗೊಳಿಸಿದ್ವಿ. ಗದ್ಯಭಾಗದಲ್ಲಿ ಇನ್ನು ಕೇವಲ ಒಂದೇ ಒಂದು ಗದ್ಯ ಮಾತ್ರ ಬಾಕಿ ಇದೆ. ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಗದ್ಯ ಬಾಕಿ ಇದೆ. ಪದ್ಯಭಾಗದಲ್ಲಿ ಬಹಳಷ್ಟು ಆಗಿದೆ. ಅದರಲ್ಲಿ ಕೇವಲ 4 ಪದ್ಯಗಳು ಮಾತ್ರ ಬಾಕಿ ಇದೆ. ಪದ್ಯಗಳ ಸಂಖ್ಯೆ ಹೆಚ್ಚಿದ ಕಾರಣ ಈ ಒಂದು ಸಂದರ್ಭದಲ್ಲಿ ನಾನು 2 ಸತತವಾಗಿ ಪದ್ಯಗಳನ್ನು ತಗೊಂಡ್ಬಿಟ್ಟು ನಂತರ ಗದ್ಯಕ್ಕೆ ಹೋಗ್ತೇನೆ. ಇವತ್ತು ಹಂಪಲಿ ಅವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯ. ಇದು ಜನಪದ. ಏನು ಜನಪದ ಅಂದರೆ ಜನರಿಂದ, ಜನರ ಮೂಲಕವಾಗಿ ಜನರು ಸೃಷ್ಟಿಸಿದಂತಹ ಒಂದು ಪದ ಅಂಥೇಳಿ ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ವಿಷಯವನ್ನು ಸೇರಿಸ್ಕೊಳ್ಬೇಕು. ಅಕ್ಷರ ಜ್ಞಾನ ಇಲ್ಲದೇ ಇರುವಂಥವರು, ಓದು ಬರಹ ಬರದೇ ಇರುವಂತಹ ವ್ಯಕ್ತಿಗಳು ತಮ್ಮ ಜೀವನದ ಅನುಭವಗಳನ್ನು ಜನರಿಗೆ ಸಾರಲಿಕ್ಕೋಸ್ಕರವಾಗಿ ಬಳಸಿಕೊಂಡಂತಹ ಒಂದು ಉತ್ತಮ ಮಾರ್ಗ ಇದು ಅಂತ ಹೇಳಿ ತಿಳ್ಕೊಳ್ಬೇಕು. ತಮ್ಮ ಅನುಭವಗಳನ್ನು ಹಾಡಿನ ಮೂಲಕವಾಗಿ ಇತರರಿಗೆ ತೋರಿಸಿಕೊಡುವಂತಹದ್ದು ಜನಪದ ಗೀತೆಗಳು ಅಂತೇಳಿ ಆಗ್ತಾ ಹೋಯಿತು. ನಂತರದಲ್ಲಿ ಇದೆಲ್ಲ ಜಾನಪದ ಅಂತ ಹೇಳಿ ವಿಕಾಸಗೊಳ್ತಾ ಹೋಯಿತು. ಅದಾದ ಮೇಲೆ ಇದನ್ನೆಲ್ಲವನ್ನ ಒಂದು ಕಡೆ ಸಂಗ್ರಹಿಸಿ ಇಟ್ಟುಕೊಂಡು ಬರೆದಿಡಲಾಯಿತು. ಅವರು ಬರೀಲಿಲ್ಲ, ಹಾಡು ಹೇಳುವಂಥವರು, ಹಾಡು ಕಟ್ಟಿದವರು ಬರೀಲಿಲ್ಲ. ಅದನ್ನ ನಮ್ಮ ಕೆಲವರು ಓದು ಬರಹ ಬರುವಂತಹ ಒಂದು ತಂಡ, ಮೈಸೂರು ವಿಶ್ವವಿದ್ಯಾಲಯದ ಕೆಲವು ತಂಡಗಳು ಈ ಜನಪದರ ಒಂದು ಮಾತುಗಳನ್ನು ಆಲಿಸಿಕೊಂಡು ಆ ಮೂಲಕ ಅವುಗಳನ್ನು ಬರೆದಿಡಲಿಕ್ಕೆ ಪ್ರಾರಂಭ ಮಾಡಿದರು. ತದನಂತರದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಈ ಜನಪದ ಸಾಹಿತ್ಯದ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅನೇಕ ಕೃತಿಗಳನ್ನು ಅಲ್ಲಿ ಸಂಗ್ರಹಿಸ್ತಾ ಬರ್ತಾ ಹೋಯಿತು. ಇಂತಹ ಒಂದು ಸಂಗ್ರಹಿಸದ ಒಂದು ಕಾರಣದಿಂದಾಗಿ, ಸಂಗ್ರಹಣದ ಒಂದು ಕಾರಣದಿಂದಾಗಿ ನಮಗೆ ಅಮೂಲ್ಯವಾದಂತಹ ರತ್ನಗಳಂತೆ ಇರುವಂತಹ ಕೆಲವು ಪದ್ಯಗಳು ನಮಗೆ ಸಿಕ್ಕಿದೆ. ಇನ್ನು ಎಷ್ಟೋ ಇದ್ದುವೋ ಏನೋ ಗೊತ್ತಿಲ್ಲ, ನಮ್ಮ ಕೈಲಂತೂ ಸಿಗಲಿಲ್ಲ. ಸಿಗದೇ ಇರುವಂತಹದ್ದಕ್ಕೆ ವಿಷಾದನೀಯ ಅಂತ ಹೇಳಿ ತಗೊಳ್ಬೇಕಾಗ್ತದೆ. ಹೀಗೆ ಅದರಲ್ಲಿ ಒಂದು ಪದ್ಯ ನಿಮಗೆ ಇಲ್ಲಿ ಅಧ್ಯಯನಕ್ಕೋಸ್ಕರವಾಗಿ ಇಟ್ಟಿದ್ದಾರೆ. ಹಂಪಲಿ ಅವರ ರಸಬಳ್ಳಿ ಎನ್ನುವಂತಹದ್ದು ಹೇಳಿಕೊಳ್ಬೇಕು. ಸರಿ, ಈ ಪದ್ಯದ ಪ್ರಾರಂಭದ ಹಂತವನ್ನು ತಗೊಳ್ಳೋಣಂತೆ. ಈ ಪದ್ಯವನ್ನು ಒಮ್ಮೆ ರಾಗವಾಗಿ ಜನಪದ ಶೈಲಿಯಲ್ಲಿ ಹೇಗೆ ಹೇಳಬೇಕು ಅನ್ನುವಂತಹದ್ದನ್ನು ಇಟ್ಟುಕೊಂಡು ನಾನು ಈ ಪದ್ಯವನ್ನು ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಟುಕೊಂಡಿದ್ದೇನೆ. ನೋಡೋಣ, ಮಾಡ್ತೇನೆ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಯು ಪದ್ಯ ಪ್ರಕಾರಕ್ಕೆ ಸಂಬಂಧಿಸಿದಂಥದ್ದಾಗಿದೆ. ಮುಖ್ಯವಾಗಿ ಜನಪದ ಸಾಹಿತ್ಯದಲ್ಲಿ 3 ಸಾಲು, ಮುಖ್ಯವಾಗಿ ಏನು ಜನಪದರೆಲ್ಲ 3 ಸಾಲಿನಲ್ಲಿ ಬರುವಂತಹದ್ದು ಅಂತ ಇಟ್ಟುಕೊಳ್ಳಿ. ಯಾವ ಅಪರೂಪ ಮಾತ್ರ ಕೆಲವು ಇರ್ತಾವಷ್ಟೇ. ಜನಪದ ಗೀತೆ ಪ್ರಕಾರ ತುಂಬಾ ಜನಪ್ರಿಯವಾದದ್ದು. ತ್ರಿಪದಿಗಳಲ್ಲಿ ಬಡತನ, ಸಿರಿತನ, ನಡಿನುಡಿ, ನೆರೆಹೊರೆಯ ಸಂಬಂಧ, ಬಡತನದ ಬದುಕಿನ ಸಿಹಿ ಕಹಿ ಹಾಗೂ ತವರು ಮನೆಯ ತಣ್ಣನೆಯ ನೆನಪಿದೆ. ಇದರೊಳಗೆ ಜನಪದರು ಕಂಡ ತಾಯಿಯ ರೂಪ, ಸ್ವರೂಪ, ಪ್ರೀತಿ, ಮಕ್ಕಳನ್ನು ಬೆಳೆಸಿದ ರೀತಿ ಇದೆ. ಹೀಗೆ ಜನಪದ ಲೋಕದ ಸುತ್ತೆಲ್ಲ ಇಂತಹ ಸಂಸ್ಕೃತಿ, ಹಾಗೆ ಬಿತ್ತರಿಸುವ ಹಾಡು ಪಾಡಿನೊಂದಿಗೆ ತಾಯಿ ಮತ್ತು ತವರಿನ ಬಗೆಗಿನ ಪ್ರೀತಿ ಇಲ್ಲಿ ಅಭಿವ್ಯಕ್ತಗೊಂಡಿದೆ. ಜನಪದ ಸಾಂಸ್ಕೃತಿಕ ಪರಂಪರೆಯ ಮೌಲ್ಯಗಳು ಇಲ್ಲಿ ಅಡಕವಾಗಿವೆ ಅನ್ನುವಂತಹದ್ದನ್ನು ಮರೆಯುವಾಗಿಲ್ಲ. ನಮ್ಮ ಸಾಂಸ್ಕೃತಿಕ ಬದುಕು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಉತ್ತಮ ವಿಚಾರಗಳನ್ನು ಈ ಪದ್ಯಗಳು ಒಳಗೊಂಡಿವೆ, ಸೇರಿಸಿಕೊಳ್ಳಾಗಿತ್ತು ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ತಾರೆ. ಹೀಗೆ ಜನಪದ ಅನ್ನುವಂತಹದ್ರ ಬಗ್ಗೆ ಒಂದು ಮಾತಾಯಿತು. ಇನ್ನು ಈ ಪ್ರಸ್ತುತ ಪದ್ಯಭಾಗದ ಬಗ್ಗೆ ಒಂದೇ ಒಂದು ವಿಚಾರದಲ್ಲಿ ಹೇಳಿಬಿಡ್ತಾರೆ. ಹಂಪಲಿ ಅವರ ರಸಬಳ್ಳಿ ಎಂಬ ಪ್ರಸ್ತುತ ಪದ್ಯಭಾಗದಲ್ಲಿ ಜನಪದರು ಬಾಳಿ ಬದುಕಿದ ರೀತಿ ನೀತಿ, ತಾಯಿ ಮತ್ತು ತವರಿನ ಬಗೆಗಿನ ಜನಪದರು ಇಟ್ಟುಕೊಂಡಂತಹ ಅಪಾರವಾದ ಪ್ರೀತಿ, ಅಭಿಮಾನಗಳು ವ್ಯಕ್ತವಾಗಿವೆ ಅನ್ನುವಂತಹದ್ದನ್ನು ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತದೆ.
ತಾಯಿಯ ಪ್ರೀತಿ ಏನೇನಿದೆ ಅನ್ನುವಂತಹದ್ದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಜೀವನದ ಶೈಲಿ ಅನ್ನುವಂತಹದ್ದಿದೆ, ತವರಿನ ಬದುಕು ಅನ್ನುವಂತಹದ್ದಿದೆ, ಮತ್ತು ತಾಯಿ ತನ್ನ ಮಕ್ಕಳನ್ನು ಹೇಗೆ ಬೆಳೆಸ್ತಾಳೆ ಅನ್ನುವಂತಹದ್ದು ಇಲ್ಲಿ ಬಿಂಬಿತವಾದಂತಹದ್ದು ಇದೆ ಅಂತ ಹೇಳಿ. ಹೀಗೆ ಇಂತಹ ಜನಪದ ಪದ್ಯವನ್ನ ಹೇಳುವ ವಿಧಾನದಲ್ಲಿ ಒಂದಿಷ್ಟು ಸಣ್ಣ ಮಾಹಿತಿಯನ್ನು ಅನುಸರಿಸಿಬಿಟ್ಟು ಹೇಳ್ತಾ ಬರಬೇಕಾಗ್ತದೆ. ಅದನ್ನ ಇಲ್ಲಿ ನೋಡಿ, ಬಂಗಾರದ ಬಳೆಯುಟ್ಟು, ಇದು ಪ್ರಾರಂಭದ ಪದ್ಯ ಹೇಳ್ತಾ ಇದ್ದೇನೆ. ಬಂಗಾರ ಬಳೆಯುಟ್ಟು ಬೈಬೇಡ ಬಡವರನ್ನ, ಬಂಗಾರ ನಿನಗೆ ಸ್ಥಿರವಲ್ಲ. ಅಲ್ಲಿ ಗೆರೆ ಇಡ್ಲಾಗಿದೆ, ಪುಸ್ತಕ ತೆಗೆದು ನೋಡ್ತಾ ಇರಿ. ಮುಂದೆ ಮಧ್ಯಾಹ್ನದ ಅಂತ ಹೇಳಿ ಮುಂದುವರೆದಿದೆ. ಅದರಲ್ಲಿ ಏನು ಮಾಡಬೇಕಾಗ್ತದೆ? ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಅನ್ನುವಂಥದ್ದು. ಈ ರೀತಿಯಲ್ಲಿ ಹೇಳ್ತಾ ಅಭ್ಯಾಸ ಮಾಡಿಕೊಳ್ತಾ ಹೋಗಬೇಕು. ಇದು ಜನಪದ ಶೈಲಿಯಲ್ಲಿ ಹೇಳುವಂತಹ ಒಂದು ವಿಧಾನ ಅನ್ನುವಂತಹದ್ದು. ಸರಿ, ಈಗ ಇದನ್ನ ಮೊದಲಿಗೆ ಜನಪದ ಶೈಲಿಯಲ್ಲಿ ಹಾಡಿನ ಮೂಲಕವಾಗಿ ಹೇಗೆ ಹೇಳಬಹುದು ಅನ್ನುವಂತಹದ್ದನ್ನು ನಾನು ತೋರಿಸಿಕೊಡ್ತೇನೆ. ನಂತರದಲ್ಲಿ ವಿವರಣೆಗೆ ಹೋಗ್ತೇನಂತೆ. ಒಂದು ನಿಮಿಷ. ಸರಿ, ಇವಾಗ ಇದನ್ನ ಸ್ವಲ್ಪ ಮಟ್ಟಿಗೆ ಹಾಡಿನ ಮೂಲಕವಾಗಿ ಹೇಗೆ ಹೇಳಬಹುದು ಅನ್ನುವಂತಹದ್ದನ್ನ ನಾನೊಂದು ಪ್ರಯತ್ನ ಮಾಡ್ತೇನೆ. ಎಷ್ಟು ಸಫಲ ಆಗ್ತೀನೋ ಗೊತ್ತಿಲ್ಲ, ಅದಕ್ಕೆ ನೀವೇ ನಂತರದಲ್ಲಿ ಉತ್ತರ ಕೊಡಬೇಕು. ಹೇಗಿತ್ತು ಅನ್ನುವಂತಹದ್ರ ಬಗ್ಗೆ ತರಗತಿಯ ನಂತರದಲ್ಲಿ ಹೇಳ್ತಾ ಹೋಗಿ. ಸರಿ, ಜನಪದಕ್ಕೆ ಒಂದು ಮಟ್ಟದ ತಾಳ ಬಹಳ ಮುಖ್ಯ. ಹಾಗಾಗಿ ನಾನು ಒಂದು ಸಣ್ಣ ಸಾಧನವನ್ನು ಇಟ್ಕೊಂಡು ಬಂದಿದ್ದೇನೆ. ಸರಿ, ಇಲ್ಲಿ ನೋಡಿ. ಬಂಗಾರ ಬಳೆಯೊಟ್ಟು ಬೈಬೇಡ ಬಡವರನ್ನು, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ, ಮಧ್ಯಾಹ್ನ ತಡವಲ್ಲ, ಬಡತನ ಬಂದರ ಬಡಿಬೇಡ ಬಾರನು, ಆಡ್ಯಾಡಿ ಬಂದು ಮ್ಯಾಲ, ಆಡ್ಯಾಡಿ ಬಂದು ತೊಡಿ ಮ್ಯಾಲ ಆಡಿದರೆ ಬಡತನವೆಲ್ಲ ಬಯಲಾಗೆ, ಉತ್ತಮರ ಗೆಳೆತಾನ ಉತ್ತಾಡಿ ಬಂಗಾರ ಮತ್ತಹಿನಾರ ಗೆಳೆತಾರ, ಮತ್ತಹಿನಾರ ಗೆಳೆತಾನ ಮಾಡಿದರೆ ಇದ್ದಾಡಗಿಂತ ಬರುಗಿನ, ಮಂದಿ ಮಕ್ಕಳೊಳಗ ಚಂದ ಬಂದಿರಬೇಕ, ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗ ಮಂದಿ ಬಾಗ ಇರಬೇಕು, ಇದ್ದಾರ ಇರಬೇಕು, ಬುದ್ಧಿ ಬಂದ ನೆನೆಯು ಉದ್ದಾರಗೆ ಉದ್ದಾರಗೆ ಕೊಲಗೆ ನಿನಗೆ ಕಿತ್ತು ಈ ಕಳಕೊಂಡ, ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಮೈಯಲಾದೆ, ಸುಟ್ಟು ಸುಟ್ಟು ಸುಣ್ಣ ತರಳಾಯ್ತು, ಸುಟ್ಟು ಸುಟ್ಟು ಸುಣ್ಣ ತರಳಾಯ್ತು ದೇಹ, ಕಷ್ಟವ ಪರಿಹರಿಸೋ ಸೃಷ್ಟಿಗೊಡೆಯ, ಬ್ಯಾಸಾಗಿ ದಿವಸಾಗ ಬೇರಿನ ಮರ ತಂಪ, ವಿಮಾರತಿ ಎಂಬ ತಂಪ, ವಿಮಾರತಿ ಎಂಬ ಹೊಳೆತಂಪ ನೀ ತಂಪ ತವರಿಗೆ, ಕಣ್ಣಂಜಲ ಗಾಡಿಗೆ ಬಾಯಂಜಲ ನೀಡ್ಯಾವ, ಯಾರಂಜಲ ನುಂಡೋ ನನ್ನ ಮನವ, ಯಾರಂಜಲ ನುಂಡೋ ನನ್ನ ಮನವ ಹರೆದು, ಬಾಯಂಜಲ ನುಂಡೋ ಬೆಳೆದೇನು, ಯಾರು ಇದ್ದಾರು ನನ್ನ ತಾಯಮ್ಮನ ನೋಲಾರು, ಸಾವಿರ ಕಳ್ಳಿ ಮರಿಯ
ಉತ್ತರವಾಗಿರೋ ಸ್ವರೂಪನುನ ಉತ್ತರವಾಗಿರೋ ಸ್ವರೂಪನ ಬೇಗೆಯೋ ಶಿವಬಲ್ಲ ಕಾಯಂನ ಗೆಳೆಯೋನು ನ್ಯಾಯತೆಯ ಹೊತ್ತು ಎಲ್ಲ ಮುಂದು ಮಲಗ್ಯಾನ ಎಲ್ಲ ಮುಂದು ಮಲಗ್ಯಾನ ಬೆಳೆದುಕ್ಕಿ ಹೊಂದಾಗ ಪಡೆದವನ ನೆನೆದೆ ಕಾಯಂನ ಬೈಗಾಡ ತಿರುಗೇಡಿ ನನ್ನ ತಮ್ಮ ಬಾಳ ದಿನಾಕಿ ನಡೆದವನ ಬಾಳ ದಿನದಾಕಿ ಹಡೆದವನ ಬೈದಾಡ ಬಾಳ ಮನದ ತಾಯಿಗಿಲ್ಲದ ತವರಿಗೆ ಹೋಗದಿರು ತಾಯಿಗಿಲ್ಲ ತವರಿಗೆ ಹೋಗದಿರು ನನ್ನ ಮನವ ನೀರಿಲ್ಲದ ಕೆರೆಯ ಬಂತು ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾದ ಆಗ ಅವರ ದುಃಖಗಳು ಉಂಗುರ ಉದಾರ ಉಂಗುರ ಉದಾರ ಮುಡಿದಾರ ಮಾಡಿಸೋ ಮಡದಿ ಸತ್ತರ ಮಡದಿ ಸತ್ತರ ತರಬಹುದು ತಂಗಿದಾಗಿ ಸಿಕ್ಕಾರ ಹಾಲುಂಡ ತವನಿಗೆ ಎಂಟು ಹರಸಲಿ ಹೊಳದಂಡಲಿರುವ ಕರಡಿ ಹೊಳದಂಡಲಿರುವ ಇದು ಜನಪದ ಶೈಲಿಯಲ್ಲಿ ಹಾಡುವಂತಹದ್ದು. ನಾನು ಯಾವುದೇ ರೀತಿಯಲ್ಲಿ ತಯಾರಿ ಇಲ್ಲ, ಸುಮ್ಮನೆ ಸಿಕ್ಕದನ್ನು ಇಟ್ಕೊಂಡು ಹೇಗೋ ಬಾರಿಸ್ತಾ ನಿಮ್ಮ ಮುಂದೆ ತೋರಿಸಿದೆ ಅಷ್ಟೇ. ಸಲಕರಣೆಗಳು ಸಾಧನೆಗಳ ಕೊರತೆ ಬಹಳಷ್ಟು ಇರುತ್ತೆ. ಕೆಲವೊಂದು ಬಾರಿ ಇದ್ದದ್ದಷ್ಟರಲ್ಲಿಯೇ ನಾವು ಪಾಠವನ್ನು ಹೇಗೋ ಒಂದು ಮಾಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಸರಿ, ಆದಷ್ಟು ಇದನ್ನ ಅದೇ ಶೈಲಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಈಗ ನಾವು ಪಠ್ಯಕ್ಕೆ ಬರೋಣಂತೆ. ಪ್ರಾರಂಭದಲ್ಲಿ ಶ್ರೀಮಂತರನ್ನು ಕುರಿತಾದಂತಹ ಶ್ರೀಮಂತಿಕೆಯ ವಿಚಾರವಾಗಿ ಒಂದಿಷ್ಟು ಮಾತುಗಳನ್ನು ಹೇಳಿ, ಬಡವರಿಗೆ ಕೆಲವೊಂದು ಸಲಹೆಗಳನ್ನ, ಸೂಚನೆಗಳನ್ನ, ಮಾರ್ಗೋಪಾಯಗಳನ್ನು ತಿಳಿಸ್ತಾ ಬರ್ತಾರೆ. ಅದಾದ ನಂತರ ತಾಯಿ ಗಂಡನ ಮನೆಗೆ ಹೋದಂತಹ ತಾಯಿಗೆ ಕೆಲವೊಂದು ಎಚ್ಚರಿಕೆಗಳನ್ನು ಕೊಡ್ತಾರೆ, ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ. ಈ ಪದ್ಯದಲ್ಲಿ ಮಗುವಿನ ವಿಚಾರದಲ್ಲಿ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ಊಹಿಸಬಹುದು, ತಿಳ್ಕೊಳ್ಳಿಕ್ಕೆ ಸಾಧ್ಯತೆಗಳಿವೆ. ಇದಿಷ್ಟು ನಿಮ್ಮ ಪದ್ಯದಲ್ಲಿರುವಂತಹ ಒಂದೊಂದು ವಿಚಾರಗಳು. ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಪ್ರಾರಂಭದಲ್ಲಿ ಬಂಗಾರ ಬಳೆಯಿಟ್ಟು ಬೈಬೇಡ ಬಡವರನ, ಬಂಗಾರ ನಿನಗೆ ಸ್ಥಿರವಲ್ಲ ಅಂತಾರೆ ಜನಪದರು. ವಿಶೇಷವಾದಂತಹ ಆಭರಣಗಳನ್ನು ಹಾಕಿಕೊಂಡು ಶ್ರೀಮಂತಿಕೆಯಿಂದ ಬರೀ ಬಂಗಾರದ ಬಳೆ ಅಂದರೆ ಬಳೆ ಮಾತ್ರವಲ್ಲ, ಆಭರಣಗಳು, ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನ, ವಜ್ರ ವೈಡೂರಿಗಳನ್ನು ಹಾಕಿಕೊಂಡು ಬೇರೆಯವರನ್ನ ಸಾಮಾನ್ಯ ಅಂದುಕೊಳ್ತಾ ಬೇರೆಯವರ ಮನಸ್ಸಿಗೆ ಹಿಂಸೆ ಕೊಟ್ಕೊಳ್ತಾ ಜನರು ಕೆಲವರು ಸಾಗ್ತಾ ಇರ್ತಾರೆ. ಅಂತವರ ಬಗ್ಗೆ ಹೇಳಿ, ನೋಡು, ಬಂಗಾರ ಹೀಗಿದೆ, ಸಂಪತ್ತು ಶ್ರೀಮಂತಿಕೆ ಹೀಗಿದೆ, ಮುಂದೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಕಳ್ಕೊಳ್ತೀಯೋ ಗೊತ್ತಿಲ್ಲ. ಆದರೆ ನೀನು ಈ ಶ್ರೀಮಂತಿಕೆಯ ಮದದಲ್ಲಿ ಬೇರೆಯವರ ಮನಸ್ಸನ್ನು ನೋಯಿಸಿದೆಯಲ್ಲ, ಆ ನೋವು ಮಾತ್ರ ಕಳ್ಕೊಳ್ಳೋದಿಲ್ಲ. ಅವರ ಮನಸ್ಸಿಗೆ ನಾಡಿದ ಒಂದು ನೋವು, ಮನಸ್ಸಿಗೆ ನೀನು ಚುಚ್ಚಿರ್ತೀಯ, ನೋವು ಪಟ್ಟಿರ್ತೀಯ, ಅದೆಂದೆಂದೂ ಕಳೆಯೋದಕ್ಕೆ ಸಾಧ್ಯತೆಗಳಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಎಚ್ಚರವಾಗಿರೋ, ಸಂಪತ್ತು ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಆದರೆ ವ್ಯಕ್ತಿಗಳ ನಡುವಿನ ಒಂದು ಬಾಂಧವ್ಯ, ವ್ಯಕ್ತಿ ನಡುವಿನ ಪ್ರೀತಿ ವಿಶ್ವಾಸಗಳು ಎಂದೆಂದೂ ಇರ್ತಾವೆ, ಕೊನೆಯವರೆಗೂ. ಹಾಗಾಗಿ ಬಂಗಾರ ನಿನಗೆ ಸ್ಥಿರವಲ್ಲ. ಎಲ್ಲರಿಗೂ ಹೇಳೋದು, ಶ್ರೀಮಂತರಿಗೆ ಹೇಳೋದು, ಬಡವರಿಗೆ ಹೇಳೋದು. ಕೆಲವು ದುಡ್ಡಿನ ಹಿಂದೆ ಹೋಗ್ತಾ ಇರ್ತಾರೆ, ದುಡ್ಡೇ ಮುಖ್ಯ ಅನ್ನುವಂಥ ರೀತಿ. ಅದು ಸ್ಥಿರವಲ್ಲ, ಯಾವಾಗಲೂ ಕೂಡ ನಮ್ಮ ಜೊತೆಗಿರುವಂತಹದ್ದಲ್ಲ. ಹೇಗೆ ಸ್ಥಿರವಲ್ಲ ಅನ್ನೋದನ್ನು ಹೇಳ್ತಾರೆ ನೋಡಿ. ಮಧ್ಯಾಹ್ನದ ಬಿಸಿಲು ಹೊರಳೋದು ತಡವಲ್ಲ. ಶ್ರೀಮಂತಿಕೆಯ ಮದ, ಸಂಪತ್ತಿನ ಮದ ಅಂದ್ರೆ ಏನಂದ್ಕೊಂಡಿದ್ದೀರಿ? ನಾವು ಹೇಳ್ತಾರೆ, ಬೆಳಗಿನ ಜಾವದ ಸೂರ್ಯನ ಕಿರಣಗಳು,
ಬೆಳಗ್ಗೆ ಸೂರ್ಯನ ಕಿರಣಗಳು ಬಹಳ ಚಂದವಾಗಿರ್ತವೆ, ಆನಂದವಾಗಿ ಕಾಣಿಸ್ತಾ ಇರ್ತದೆ, ತಂಪು ಕೊಡ್ತದೆ. ಓ, ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತೇಳಿ ಆ ಸೂರ್ಯನ ಕಿರಣಗಳ ನಡುವೆಯೇ ನೀವು ಕಾಲ ಕಳೀತಾ ಆನಂದದ ಮದದಲ್ಲಿ ಮತ್ತಿನಲ್ಲಿ ಮೆರೆದ್ರೆ ಅದೇ ಸೂರ್ಯನ ಕಿರಣಗಳು ನಿಧಾನಕ್ಕೆ ಮಧ್ಯಾಹ್ನವಾಗಿ ಬಿಸಿಲಿನ್ನು ಸುಡತ್ತೆ ನಿಮ್ಮನ್ನ. ಹಾಗೆ ಎಚ್ಚರ ತಪ್ಪಬಾರದು. ಅದು ಹೇಳಿಕ್ ಬಂದದ್ದಿಷ್ಟನೇ. ನನ್ನಲ್ಲಿ ಶ್ರೀಮಂತಿಕೆ ಇದೆ, ಸಂಪತ್ತಿ ಇದೆ, ನಾನು ಏನೆಲ್ಲ ಮಾಡಬಲ್ಲೆ ಅಂತಕೊಂಡಿದ್ದೀಯಾ? ಖಂಡಿತ ಇಲ್ಲ. ಅದು ಮಧ್ಯಾಹ್ನದ ಬಿಸಿಲು ಹೇಗೆ ಬಂದು ನಿನ್ನ ಸುಡತ್ತೋ ಅದೇ ರೀತಿಯಲ್ಲಿ ಒಂದು ಗಳಿಗೆ ನಿನಗೆ ನಿನ್ನ ಒಂದು ಕಾರ್ಯಗಳ ನಿನ್ನನ್ನೇ ಸುಟ್ಟು ಭಸ್ಮ ಮಾಡ್ತವೆ. ಹಾಗಾಗಿ ಅದಕ್ಕೆ ತಲೆ ಹಾಕಬೇಡ ಅಂತೇಳಿ ಶ್ರೀಮಂತರಿಗೂ ಬಡವರಿಗೂ ಒಂದು ಸೂಚನೆ. ಸಂಪತ್ತಿನಿಂದ ಹೋಗುವಂತಹದ್ದು, ಸಂಪತ್ತು ಬಂದರೂ ಕೂಡ ನಿಮ್ಮತನವನ್ನ ನೀವು ಬಿಟ್ಟುಕೊಳ್ಳಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾರೆ. ಎಂತಹ ಮಾತು ನೋಡಿ. ಆ ಜನಪದರು ಅಕ್ಷರಜ್ಞಾನ ಇಲ್ಲದೇ ಇರುವಂತಹವರು ಅಂತ ಹೇಳ್ತೇವೆ ಅಷ್ಟೇ, ಅವರಲ್ಲಿ ಎಷ್ಟು ಅನುಭವದ ಮಾತಿದೆ ನೋಡಿ. ಸರಿ, ಇನ್ನು ಎರಡನೇದು, ಬಡತನ ಬಂದರ ಬಡಿಬೇಡ ಬಾಲರನ ಆಡಿ ಬಂದು ತೊಡೆ ಮ್ಯಾಲ ಆಡಿ ಬಂದು ತೊಡೆ ಮ್ಯಾಲ ಆಡಿದರೆ ಬಡತನವೆಲ್ಲ ಬಯಲಾಗೆ. ಬಡತನ ಬಂತು ಅಂತ ಹೇಳಿ ಕೆಲವರು ತಮ್ಮತನವನ್ನ, ತಮ್ಮ ತಾಳ್ಮೆಯನ್ನ ಎಲ್ಲವನ್ನ ಕಳ್ಕೊಂಡು ಮನೆಯಲ್ಲಿ ಏನೆಲ್ಲ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಯಾರದೋ ಸಿಟ್ಟನ್ನ ಯಾರ ಮೇಲೆ ಹಾಕುವಂತಹದ್ದು ಸಹಜ, ಅದು ನಡೆಯುತ್ತೆ. ಏನು ಮಾಡೋದು? ಬಡವನ ಸಿಟ್ಟು ದವಡೆ ಮೂಲ ಅಂತೀವಂದ್ರೆ ಹಾಗೆ ಪಾಪ ಮನೆಯಲ್ಲಿ ಬಡತನದ ಬೇಗೆಯಲ್ಲಿ ಬೆಂದು ಹೋಗ್ತಾ ಇರ್ತಾರೆ. ಮಧ್ಯದಲ್ಲಿ ಮಗು ಓಡಾಡ್ತಾ ಇರೋ ಕಾಲಕ್ಕೆ ಮಗುವಿನ ವರ್ತನೆಗಳು ಕೆಲವೊಂದು ಬಾರಿ ಹಿಂಸೆಯನ್ನು ಕೊಡ್ತಾರೆ, ಬೈತಾರೆ, ಹೊಡಿತಾರೆ ಮಕ್ಕಳನ್ನ. ತಮ್ಮ ಬಡತನದ ಒಂದು ನೋವನ್ನು ತಡ್ಕೊಳ್ಳಿಕ್ಕಾಗದೆ ಹೊಡೆಯೋದು ಬಡಿಯೋದು ಮಾಡುವಂತಹದ್ದನ್ನು ನೋಡ್ತೇವೆ. ಇದು ಎಂದಿಗೂ ಸರಿಯಲ್ಲ ಅನ್ನುವಂತಹ ಒಂದು ಅಭಿಪ್ರಾಯದಲ್ಲಿ ಇವರು ಹೇಳ್ತಾರೆ. ಹಾಗಿದ್ರೆ ಸಮಾಧಾನ ತಂದುಕೊಳ್ಬೇಕು. ಹೆಂಗೆ ತಂದುಕೊಳ್ಬೇಕು? ಪರಿಸ್ಥಿತಿ ಅಷ್ಟು ಸುಲಭ ಇಲ್ಲ. ಬಹಳ ಕಷ್ಟ ಇದೆ. ಕಷ್ಟ ಇರುವಂತಹ ಈ ಸನ್ನಿವೇಶದಲ್ಲಿ ಹೇಗಾದರೂ ಸಮಾಧಾನ ತಂದುಕೊಳ್ಳಿಕ್ಕಾಗತ್ತೆ? ಸಮಾಧಾನಕ್ಕೆ ಕಾರಣಗಳೇನು? ಇದು ದಾರಿಗಳ ಏನು ಅಂತಂದಾಗೆ ಆಡಿ ಬಂದು ತೊಡಿ ಮೇಲ ಮಗು ಆಟ ಆಡಿ ಬಂದು ತೊಡಿ ಮೇಲೆ ಮಲಗುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ. ಅವಾಗ ನೀನು ಏನಂತ್ಕೊಳ್ಬೇಕು? ಆಡಿದರ ಆ ರೀತಿಯಲ್ಲಿ ಆಟ ಆಡ್ತಾ ಓಡಾಡ್ತಾ ಇದ್ರೆ ಬಡತನವೆಲ್ಲ ಬಯಲಾಗಿದ ಹಾಗೆ ಆ ಮಗು ಬಡತನವನ್ನು ತಗೊಂಡು ಹೊರಗೆ ಬರ್ತಾ ಇದೆ ಅಂತ ಅಂದ್ಕೋ. ಇಷ್ಟೇ ಅರ್ಥ ಅಲ್ಲ, ಇನ್ನು ಸಾಕಷ್ಟು ಇದೆ. ಒಂದರ್ಥದಲ್ಲಿ ನಾನು ತಿಳಿಯಪಡಿಸಿದಷ್ಟೇ. ಬಡತನ ಬಯಲಾಗುತ್ತೆ. ಹೀಗೆ ಮಗುವಿನ ಒಂದು ಚಲನವಲನ ನೋಡಿಕೊಂಡು ಮಗುವಿನ ಆಟಪಾಠಗಳಲ್ಲಿ ಸಂತೋಷ ಪಡಿ, ಅದರ ಮೂಲಕವಾಗಿ ಬಡತನ ಮರಿಬಹುದು ಅನ್ನುವ ಇನ್ನೊಂದು ಅರ್ಥ ಕೂಡ ಇದಕ್ಕೆ ಇದೆ. ಮಗುವಿನ ಆಟಪಾಠಗಳಲ್ಲಿ ತಲ್ಲೀನರಾಗಿ ನಿಮ್ಮ ಬಡತನಕ್ಕೆ ಒಂದು ಪರಿಹಾರ ಅನ್ನುವಂತಹದ್ದು ಸದ್ಯಕ್ಕೆ ಸಿಗ್ತದೆ ಅಂತ ಹೇಳ್ತಾರೆ. ಸರಿ, ಇದರಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಒಳ್ಳೆಯವರ ಸಹವಾಸವನ್ನು ಮಾಡಬೇಕು. ಒಳ್ಳೆಯವರ ಸಹವಾಸ ಹೇಗಿರ್ತದೆ? ಉತ್ತಮರ ಸ್ನೇಹ. ಇದಂತೂ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಇದಂತೂ ಈಗೆಲ್ಲ ಬೇಕಾದಲ್ಲಿ ಫ್ರೆಂಡ್ಶಿಪ್ಪು, ಫೇಸ್ಬುಕ್ಕು ಫ್ರೆಂಡ್ಶಿಪ್ಪು, ವಾಟ್ಸಪ್ ಫ್ರೆಂಡ್ಶಿಪ್ಪು, ಏನೇನೋ ಬೇರೆ ಬೇರೆ ಮೇಳೆಗಳೆಲ್ಲ ಬಂದ್ಬಿಟ್ಟಿವೆ. ಅಲ್ಲಿ ಫ್ರೆಂಡ್ಶಿಪ್ ಆಗುವಂತಹದ್ದು. ಆ ವ್ಯಕ್ತಿ ಹೇಗಿರ್ತಾನೋ, ಯಾವನೋ, ಏನ್ ಗೊತ್ತಿಯೋ ಗೊತ್ತಿಲ್ಲ. ಅಲ್ಲ, ನಮ್ಮ ಜೊತೆಗಿದ್ದಂತಹ ವ್ಯಕ್ತಿ ಚಡ್ಡಿ ದೋಸ್ತ್ ಅಂತೀವಲ್ಲ, ಆ ವ್ಯಕ್ತಿಗಳ ಪರಿಚಯನೇ ನಮಗೆ ಅಷ್ಟಾಗೋದಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಅವರೊಂದಿಗೆ ನಾವು ಸಿಟ್ಟು ಮಾಡಿಕೊಳ್ತೇವೆ, ಜಗಳ ಆಡ್ತೇವೆ, ಏನೆಲ್ಲ ಆಗುತ್ತೆ. ತಿಟ್ಕೊಳ್ಳಿ, ನಿಮಗೆ ಗೊತ್ತಿದೆ, ಅನುಭವಿಸ್ತವೆ ನೀವುಗಳೆಲ್ಲ. ಹೀಗಿರೋ ಕಾಲಕ್ಕೆ ಸ್ನೇಹ ಅನ್ನುವಂತಹದ್ದು ಅಷ್ಟು ಸಾಮಾನ್ಯವಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಆ ಸ್ನೇಹಿತರನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಬಹಳ ಚಾಣಾಕ್ಷತನ ಇದೆ. ನಮಗೆ ಯಾರು ಸ್ನೇಹಿತರಾಗ್ತಾರೆ ಒಮ್ಮೆ ಊಹೆ ಮಾಡಿ ನೋಡಿ. ಯಾರು ನಮಗೆ ಸ್ನೇಹಿತರು ಅನಿಸ್ಕೊಳ್ತಾರೆ? ಬಹಳಷ್ಟು ಜನ ಎಡುವಂತಹದ್ದು ಇಲ್ಲಿ ಎಡುತ್ತಾರೆ. ಏನ್ ಎಡುತ್ತಾರೆ? ಯಾರನ್ನ ಸ್ನೇಹಿತರು ಅಂತೇಳಿ ತಿಳಿದುಕೊಳ್ತಾರೆ? ನಮ್ಮ ಪರವಾಗಿ ಯಾರಿರ್ತಾರೋ, ನನ್ನ ಮುಂದೆ ನನ್ನಗುತ್ತಾ ಚೆನ್ನಾಗಿ ಯಾರಿರ್ತಾರೋ, ನನಗೆ ಬೇಕಾದನ್ನು ಯಾರು ಕೊಡ್ತಾರೋ ಅವರು ಸ್ನೇಹಿತರು. ಮೇಲ್ನೋಟಕ್ಕೆ ಇದು ಸರಿ, ಆದರೆ ಇಷ್ಟು ಮಾಡಿದ ಕೂಡಲೇ ಅವರು ನಿಮ್ಮ ಸ್ನೇಹಿತರು ಅಂತೇಳಿ ತಗೊಳ್ಳಿಕ್ಕಾಗೋದಿಲ್ಲ. ಚೆನ್ನಾಗಿದ್ದಾಗ ಎಲ್ಲರೂ ಒಂದು ಮಾಡ್ತಾರೆ. ನೀನು ಚೆನ್ನಾಗಿದ್ರೆ ನಿನ್ನ ಸುತ್ತಮುತ್ತ ಎಲ್ಲ ಬರ್ತಾರೆ.
ಬೆಲ್ಲ ಬಿದ್ದರೆ ಇರುವೆಗಳು ಬರ್ತಾರೆ, ಬೆಲ್ಲ ಬೀಳ್ದಿದ್ರೆ ಇರುವೆ ಇರೋದಿಲ್ಲ. ನೀನಿಗೆ ಚೆನ್ನಾಗಿದ್ದೀಯಾ, ನಿನ್ನಿಂದ ಲಾಭ ತಗೊಳ್ಳಿಕ್ಕೋಸ್ಕರವಾಗಿ ಎಲ್ಲ ಬರ್ತಾ ಹೋಗ್ತಾರೆ. ಯಾವಾಗ ಒಳ್ಳೆ ಸ್ನೇಹಿತರು ಅಂತ ಗೊತ್ತಾಗುತ್ತೆ, ನಮಗೆ ಕಷ್ಟ ಬಂದಾಗೆ, ನಮಗೆ ತೊಂದರೆ ಇದ್ದಾಗೆ ಹಾಗೆ ಬರುವಂತಹ ವ್ಯಕ್ತಿಗಳೇ ನಿಜವಾದ ಸ್ನೇಹಿತರು. ಅಂತಹ ಸ್ನೇಹಿತರನ್ನೇ ಒಳ್ಳೆಯ ಸ್ನೇಹಿತರು ಅಂತ ತಗೊಳ್ಬೇಕು. ಅವರಲ್ಲಿ ಕೆಟ್ಟ ಅಪೇಕ್ಷೆ ಇರೋದಿಲ್ಲ. ಪಾಪ ಕಷ್ಟದಲ್ಲಿದ್ದಾರೆ, ಹೋಗೋಣ, ಅವ್ರಿಗೆ ಏನಾದರೂ ನನ್ನ ಕೈಲಾದ್ರೆ ಸಹಾಯ ಮಾಡೋಣ ಅಂತ ಬರ್ತಾರೆ, ಬರಬೇಕು ಅಂತವರೇ ಸ್ನೇಹಿತರು. ಅದು ವಿಚಾರ ಹೇಳ್ತಾರೆ. ಉತ್ತಮರ ಗೆಳೆತನ, ಇಂಥವರ ಗೆಳೆತನ ಮಾಡಬೇಕು. ಈ ರೀತಿ ಇರುವಂತಹ ಗೆಳೆತನ ಅದು ಹೇಗಿರುತ್ತೆ ಅಂದ್ಕೊಂಡಿದ್ದೀರಿ? ಪುತ್ಥಳಿ ಬಂಗಾರ, ಪುತ್ಥಳಿ ಅಂತಂದ್ರೆ ಸ್ಟ್ಯಾಚು, ಮೂರ್ತಿಗಳು. ನಾನು ಇಲ್ಲಿ ಬರೀತಾ ಹೋಗ್ಲ, ಮೂರ್ತಿಗಳೇನಿರ್ತಲ್ಲ ಅದು ಬಂಗಾರದ ಮೂರ್ತಿ ಇದ್ದ ಹಾಗೆ. ಏನು ಬಂಗಾರದ ಮೂರ್ತಿ, ಏನರ್ಥ ಇದಕ್ಕೆ ತಂದ್ಕೊಳ್ತೀರೋ? ಬಂಗಾರ ಶುದ್ಧ ಲೋಹಕ್ಕೆ ಹೆಸರು. ಯಾವುದೇ ಕಶ್ಮಲಗಳು ಇರದೇ ಇರುವಂತಹ ಒಂದು ಲೋಹ, ಕಲ್ಮಶಗಳು ತುಂಬದೇ ಇರುವಂತಹ ಮನಸ್ಸನ್ನ ಕಶ್ಮಲ ಇಲ್ಲದ ಒಂದು ಲೋಹವಾದಂತಹ ಈ ಚಿನ್ನ, ಬಂಗಾರ ಅಂದ್ರೆ ಚಿನ್ನ ಎಲ್ಲ ರೀತಿಯಿಂದಲೂ ಪವಿತ್ರವಾಗಿರುವಂತಹದ್ದು. ಚಿನ್ನಕ್ಕೆ ಹೊಳಪು ಕಡಿಮೆ ಆಗೋದಿಲ್ಲ, ಮಾಸಿ ಹೋಗೋದಿಲ್ಲ. ಚಿನ್ನವೇ ಆಗಿರ್ತದೆ ಯಾವಾಗಲೂ ಕೂಡ. ಚಿನ್ನದ ಮೂರ್ತಿಯನ್ನು ಕರಗಿಸಿದ್ರೆ ಚಿನ್ನವೇ ಸಿಗುತ್ತೆ. ಹಿತ್ತಾಳೆ ಮೂರ್ತಿಗೆ ಕೆಲವೊಂದು ಬಾರಿ ಚಿನ್ನದ ಲೇಪವನ್ನು ಮಾಡ್ತಾರೆ. ರೋಲ್ಡ್ ಗೋಲ್ಡ್ ಕೇಳಿದ್ದೀರಲ್ಲ, ಮೇಲೆ ಮಾತ್ರ ಚಿನ್ನದ ಒಂದು ಲೇಪವನ್ನು ಮಾಡಿರ್ತಾರೆ. ಅಂತಹದನ್ನು ಕರಗಿಸಿದರೆ ಚಿನ್ನ ಸಿಗೋದಿಲ್ಲ. ಒಳ್ಳೆಯವರ ಸಹವಾಸ ಅಂತಂದ್ರೆ ಚಿನ್ನದಿಂದ ಮಾಡಿದಂತಹ ಮೂರ್ತಿ, ಪುತ್ಥಳಿ ಅಂತ ಹೇಳಿ, ಪುತ್ಥಳಿ ಅನ್ನೋದಕ್ಕೆ ಮೂರ್ತಿ ಎನ್ನುವಂತಹ ಅರ್ಥ ಇಲ್ಲಿ ಬರ್ತದೆ. ಸ್ಟ್ಯಾಚು ಅಂತ ಕರಿತೀರಲ್ಲ ಹಾಗೆ. ಮತ್ತಹೀನರ ಗೆಳೆತನ, ತಲೆ ಕೆಟ್ಟವರು, ಬುದ್ಧಿಹೀನರು, ಬುದ್ಧಿ ಇಲ್ಲದೆ ಇರುವಂತಹ ವ್ಯಕ್ತಿಗಳು. ಬುದ್ಧಿ ಇಲ್ಲದೆ ಇರುವಂತವರು ಅಂತ ನಮಗೆ ಯಾವಾಗ ಗೊತ್ತಾಗ್ತದೆ? ನಮಗೆ ಟಾಪಿಕ್ಗೆ ಹಾಕಿದಾಗ ಗೊತ್ತಾಗ್ತದೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ ನಮಗೆ, ಅಲ್ಲೇ ಯಾರಿಗಾದ್ರೆ ನಾವು ಟೊಪಿಗೆ ಹಾಕಿಸ್ಕೊಂಡ್ಮೇಲೆ ಬಲೆ ಮಾಡ್ದಪ್ಪ ಅವಾಗ ಏನು ಟೊಪಿಗೆ ಹಾಕಿದ್ರೆ ಇಷ್ಟು ವರ್ಷ ಹಿಂದಿದ್ದ ಹಾಗೆ ಅವಾಗ ಮಾತಾಡಿ, ಇವಾಗ ಮಾತಾಡುವಂಥದ್ದೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹದ್ದು. ಮತ್ತಹೀನರು ಅಂತ ಇವರು ಸೂಕ್ಷ್ಮವಾಗಿ ನೋಡ್ತಾ ಹೋಗಿ ಯಾರು ನಮಗೆ ಉತ್ತಮರು ಅಲ್ಲ ಅನ್ನುವಂತಹದ್ದು. ಈಗ ನೋಡ್ತಾ ಇರ್ತವೆ, ಒಂದು ಸಲಹೆ, ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಇದು ಸ್ನೇಹಿತರ ವಿಚಾರ ಇದೆ ಕಾರಣ ನಿಮಗೆ ಬಹಳನೇ ಮುಖ್ಯ. ಈಗಂತೂ ಹೊಸ ವರ್ಷ ಬರ್ತಾ ಇದೆ, ಜನವರಿ ಬರ್ತಾ ಇದೆ. ಹೊಸ ವರ್ಷ ಸಂದರ್ಭದಲ್ಲಿ ಏನೆಲ್ಲ ನಡೆಯುತ್ತೆ, ಅವ್ಯವಹಾರಗಳೇ ನಡೀತವೆ, ಅನಾಚಾರಗಳೇ ನಡೆಯುತ್ತವೆ. ಕೆಲವು ಸ್ನೇಹಿತರು ಕುಡಿಯೋದರಲ್ಲಿ, ಸೇದುವುದರಲ್ಲಿ ಪ್ರವೀಣರಾದಂತಹ ವ್ಯಕ್ತಿಗಳು. ಅಂಥವರ ಜೊತೆಗೆ ನೀವಿರ್ತೀರಿ ಅಂದುಕೊಳ್ಳೋಣ, ಇಲ್ಲ ಅಂತ ಭಾವಿಸಿಕೊಳ್ತೇವೆ, ಇರಬಾರದು. ಅಂಥವ್ರು ನಮಗೆ ಏನೇ ಸಹಾಯವಾದರೂ ಅಂಥವ್ರ ಜೊತೆಗೆ ಇರಬಾರದು. ಅವ್ರು ಏನು ಮಾಡ್ತಾರೆ, ಇಂತಹ ಸಂದರ್ಭಗಳಲ್ಲಿ ಯಾವುದೋ ಒಂದು ಕಾರ್ಯಕ್ರಮ, ಇವತ್ತೊಂದು ದಿವಸ ಸೇದೋ ಏನಾಗಲ್ಲ, ನೀನು ಯಾವ ಗಂಡಸು, ಇವತ್ತೊಂದು ದಿವಸ ಕುಡಿಲಿದ್ರೆ ನೀನು ಗಂಡಸೇ ಅಲ್ಲ, ಅವನು ಗಂಡಸಲ್ಲ. ಯಾರು ದುಶ್ಚಟಗಳಿಗೆ ಬಲಿಯಾಗಿರ್ತಾರೋ ಅವನು ಗಂಡಸಲ್ಲ. ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲಿಕ್ಕಾಗದೇ ಇರುವಂತಹ ವ್ಯಕ್ತಿಗಳೇ ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ. ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಅಂತಹ ಸ್ನೇಹಿತರು ನಿಮಗೇನಾದರೂ ಇದ್ದರೆ ಈ ಸಂದರ್ಭದಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ, ಇನ್ನಿತರಗಳಲ್ಲಿ ಕೆಟ್ಟ ಚಟಗಳಿಗೆ ನಿಮ್ಮನ್ನ ಬಲವಂತ ಮಾಡಿ ನಿಮ್ಮನ್ನ ಎಳೆಸಿಕೊಳ್ಳುವಂಥವರಿದ್ದರೆ ಅಂಥವರ ಸಹವಾಸನ ಮೊದಲು ಬಿಡಿ. ನೀಚ ವ್ಯಕ್ತಿಗಳು ಅವರುಗಳೆಲ್ಲ, ಅವರು ಸ್ನೇಹಿತರಲ್ಲ, ಅವರು ಪರಮ ಶತ್ರುಗಳು. ನನ್ನ ಒಳಿತನ್ನೇ ಬಯಸಬೇಕು. ಒಂದು ವೇಳೆ ನನಗೆ ಏನಾದರೂ ಇಷ್ಟ ಇಲ್ಲ ಅಂದುಕೊಳ್ಳೋಣ, ಯಾವುದೋ ಒಂದು ಪದಾರ್ಥ ಅವರು ನನಗೆ ಕೊಟ್ಟರು, ನನಗೆ ಅದು ರುಚಿ ಇಲ್ಲ, ತಂಗಿಸಿ ತಿನ್ನೋ ಏನಾಗಲ್ಲ ಅಂತ ತಿನ್ನಿಸಬಾರ್ದು. ಅವರು ಅವಾಗ ಏನು ಮಾಡ್ಬೇಕು? ಪಾಪ ಅವನಿಗೇನು ಇಷ್ಟ ಇಲ್ಲ ಬಿಡೋದು, ನಿನಗೇನು ಇಷ್ಟಪ್ಪ ಹೇಳು, ಅದೇ ತಗೊಳ್ಳೋಣ, ಅದೇ ಕೊಡ್ತೇನೆ, ಹಾಗಿರ್ಬೇಕು. ನೀವು ಒಳ್ಳೆಯ ವಿಚಾರದಲ್ಲಿರುವಂತಹದ್ದು, ಇಂತಹದ್ದನ್ನ ಇಟ್ಕೊಳ್ಳುವಂತಹವರು. ಇಂತಹದ್ದು ಇಲ್ಲದೆ ಇರುವಂತಹವರು ಮತ್ತಹೀನರು. ತಲೆಗಿಲ್ಲ, ಬುದ್ಧಿಗಿಲ್ಲ, ಆಲೋಚನೆಗಿಲ್ಲ, ಸರಿಯಾದ ಮಾರ್ಗವಿಲ್ಲ. ಮತ್ತಹೀನರ ಗೆಳೆತನ ಮಾಡಿದರೆ, ಅಂತ ಸಹವಾಸ ಮಾಡಿದರೆ ಏನಾಗ್ತದೆ? ಹಿತ್ತಾಳೆಗಿಂತ ಬಲಹೀನ. ಹಿತ್ತಾಳೆ ಗೊತ್ತಲ್ಲ, ಈ ತಾಮ್ರ
ಹಿತ್ತಾಳೆ ಕೇಳಿದ್ದೀರಾ? ಬ್ರಾಂಜಿ, ಕಾಪರ್ ಏನಿದೆಯಲ್ಲ, ಈ ಹಿತ್ತಾಳೆ ತೊಳೆದಾಗ ಚೆನ್ನಾಗಿ ಹೊಳೆಯುತ್ತೆ, ಪಳ 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 ಪಳನೆ ಹೊಳೆಯುತ್ತೆ. ಹೊಳೆಯುವಂತಹದ್ದು ಒಂದು ದಿನ 2 ದಿನ ಕಳೆಯಲಿ, ಆ ಹೊಳಪು ಹೊಗೆ ಬಿಡ್ತದೆ. ಕೆಟ್ಟವರು ಹಾಗೆ ಇರ್ತಾರೆ, ತಮ್ಮ ಕೆಲಸಕ್ಕೋಸ್ಕರವಾಗಿ ಹೊಳೆಯುವಂತ ಆಕರ್ಷಣೆಯ ರೀತಿಯಲ್ಲಿ ನಮ್ಮ ಸಮೀಪಕ್ಕೆ ಬರ್ತಾರೆ. ನಂತರದಲ್ಲಿ ಅವರ ಬುದ್ಧಿ ಗೊತ್ತಾಗ್ಬಿಡ್ತದೆ, 1-2 ದಿನದಲ್ಲಿ ಅವರ ಕೆಟ್ಟ ವಿಚಾರಗಳು ಗೊತ್ತಾಗ್ತದೆ. ಹಾಗಾಗಿ ಅವರು ಹಿತ್ತಾಳೆಗಿಂತ ಬಲಹೀನ. ಉತ್ತಮರ ಸಹವಾಸ ಯಾವುದು? ಪುತ್ಥಳಿ ಇದು ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಂಡು ನಾನು ಇದನ್ನು ಬರಲಿಲ್ಲ. ಪುತ್ಥಳಿ ಅಂದ್ರೆ ಮೂರ್ತಿ. ಎಂತಹ ಪುತ್ಥಳಿ? ಚಿನ್ನದ ಪುತ್ಥಳಿ, ಬಂಗಾರದ ಒಂದು ಪುತ್ಥಳಿ, ಚಿನ್ನದ ಮೂರ್ತಿ ಇದ್ದ ಹಾಗೆ. ಹೀಗೆ ಹಿತ್ತಾಳೆಗಿಂತ ಬಲಹೀನ, ಕೆಟ್ಟವರ ಸಹವಾಸವನ್ನು ಮಾಡಬೇಡಿ ಅಂತ ಹೇಳಿ. ಸರಿ, ಇನ್ನ ಏನು ಹೇಳ್ತಾರೆ? ಮಂದಿ ಮಕ್ಕಳೊಳಗ ಚಂದಾಗೊಂದಿರಬೇಕು. ಇಂತಹ ಭಾಷೆ ನೋಡಿ, ಎಷ್ಟೋ ವಿಚಾರಗಳಲ್ಲಿ ಮಕ್ಕಳನ್ನು ಬೆಳೆಸುವಾಗೆ ತಂದೆ ತಾಯಿಯರು ಕೆಲವೊಂದು ಬಾರಿ ಅಪರೂಪಕ್ಕೆ ಎಡುತ್ತಾರೆ. ಎಡುವುದೊಂದು ಅರ್ಥವೇನು? ಯಾವ ತಂದೆ ತಾಯಿಗೂ ಮಕ್ಕಳು ಕೆಟ್ಟೋಗ್ಬೇಕು ಅಂತ ಇರೋದಿಲ್ಲ. ಆದರೆ ಈ ವಿದೇಶಿಗರ ಪ್ರಭಾವ, ವಿದೇಶಿ ಸಂಸ್ಕೃತಿ ತಲೆಯಲ್ಲೆಲ್ಲ ಹೊಕ್ಕಿ ಕೆಲವೊಂದು ಸಂದರ್ಭಗಳಲ್ಲಿ ಅಪ್ಪಿ ಕೆಟ್ಟತನ ಆಗಬಹುದು, ಆಗುವ ಸಾಧ್ಯತೆಗಳು ಇರ್ತವೆ. ಆದರೆ ಇಲ್ಲಿಯ ವಿಚಾರ ನೋಡಿ, ಇಲ್ಲಿ ಎಲ್ಲರಿಗೂ ಒಂದು ಮಾದರಿ ಇದ್ದ ಹಾಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು. ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೇವೆ? ಹೇಗಿರಬೇಕು ಅಂದುಕೊಳ್ಳುತ್ತೇವೆ? ಅಮೆರಿಕದವನಂತೆ ಇರಬೇಕು, ಇಂಗ್ಲೆಂಡ್ನಂತೆ ಇರಬೇಕು. ಅರ್ಧಂಬರ್ಧ ಬಟ್ಟೆ ಹಾಕೊಂಡು, ಇದ್ದದ್ದನ್ನ ಬಟ್ಟೆ ಕಟ್ ಮಾಡಿಕೊಂಡು, ಅಲ್ಲೇ ಇಲ್ಲಿ ಹೊಡ್ಕೊಂಡು, ಏನೋ ಮೊದಲೆಲ್ಲ ಕೂದಲನ್ನು ಚೆನ್ನಾಗಿ ಬಾಚಿಕೊಂಡು, ಹೀಗೆ ನೀಟಾಗಿ ಬಾಚಿಕೊಂಡು ಬರೋದು ಸ್ಟೈಲ್ ಆಗಿತ್ತು. ಈಗ ಅದು ಹೋಯ್ತು. ಕೂದಲಲ್ಲಿ ಹೀಗೆ ಬಿಟ್ಕೊಂಡು ಹೋದ್ರೇ ಸ್ಟೈಲ್. ಉದ್ದದ್ದು ಚೂಪಾಗಿರಬೇಕು, ಮೇಲೆ ಆಕಾಶ ತರಿಸ್ತಾ ಇದೆ, ಅದು ಸ್ಟೈಲ್. ಅದೇನಂತಾರಲ್ಲ, ಸ್ಪೈಕ್ಸ್ ಅಂತೀರ, ಏನಂತೀರ? ಏನಂತೀರ? ಸ್ಪೈಕ್ಸಾ ಪೈಕ ಗೊತ್ತಿಲ್ಲ ನಿನಗೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥವಲ್ಲ. ಪ್ಯಾಂಟ್ಗಳೆಲ್ಲ ಅದು ಕಟ್ ಮಾಡ್ಕೊಂಡ್ಬಿಡೋದು. ಈ ರೀತಿಯಲ್ಲಿ ವಿದೇಶಿ ಸಂಸ್ಕೃತಿಯಲ್ಲಿದ್ದಂತಹದ್ದೇ ಈಗ ಫ್ಯಾಷನ್ ಆಗಿಬಿಟ್ಟಿದೆ. ಇಲ್ಲ, ಇಂತಹ ಜೀವನ ನಮಗೆ ಮಾರ್ಗವಾಗಿರ್ತದೆ. ಎಂತಹ ಜೀವನ ಇರಬೇಕು? ಆ ಜನಪದರು ಹೇಳ್ತಾರೆ ನೋಡಿ, ನಮ್ಮ ಮಕ್ಕಳು ಬೀದಿಯಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ 4 ಜನ ಮಾತಾಡಿಕೊಳ್ಬೇಕಂತೆ. ಒಳ್ಳೆದನ್ನ ಮಾತಾಡ್ಕೊಳ್ಬೇಕು, ಕೆಟ್ಟದಲ್ಲ. ಮತ್ತೆ ಬಂದ ನೋಡು ಹಾಗೆ ಹೀಗಂತಲ್ಲ. ಬಂದ ನೋಡಪ್ಪ, ಇಂತಹ ಮಗ, ಇಂತಹ ಮಕ್ಕಳು, ಇಂತಹ ಒಳ್ಳೆ ಮಕ್ಕಳಪ್ಪ, ಇಂತಹ ತಂದೆ ತಾಯಿಯರವರು ಅಂತೇಳಿ ಹೊಗಳ್ಕೊಳ್ಳಬೇಕಂತೆ. ನೋಡಿ, ಅದನ್ನ ಹೇಳ್ತಾರೆ, ಮಂದಿ ಮಕ್ಕಳೊಳಗೆ ಚಂದಾಗುಂದಿರಬೇಕು. ನಾನು ಶ್ರೀಮಂತನೇ ಆಗಿರಲಿ, ಬಡವನೇ ಆಗಿರಲಿ, ಎಂತಹ ಸ್ಥಿತಿಯಲ್ಲೇ ಆಗಿರಲಿ, ಬೇರೆಯವರೊಂದಿಗೆ ಬೆರೆಯೋ ಕಾಲಕ್ಕೆ ಎಲ್ಲರಲ್ಲಿ ನಾನು ಕೂಡ ಒಬ್ಬನಾಗಿರ್ಬೇಕು. ನಾನೇ ದೊಡ್ಡ ಶ್ರೀಮಂತ, ನನ್ನ ಅಂತಹ ಸ್ಥಾನದವನು ಅಂತ ಹೇಳಿ ಬೆರಿಬಾರದು. ಮಕ್ಕಳಲ್ಲಿ ಮಕ್ಕಳಾಗಿರಬೇಕು. ಇದು ತಾಯಿ ಬಯಸ್ತಾಳಂತೆ. ಅವನು ದೊಡ್ಡ ಶ್ರೀಮಂತನಾಗಿದ್ದರೂ ಕೂಡ ಮಕ್ಕಳೊಂದಿಗೆ ಬೆಳೆಯೋ ಕಾಲಕ್ಕೆ ಎಲ್ಲರೂ ಒಂದು ಅನ್ನುವಂತಹ ಭಾವನೆ. ನಿಮ್ಮ ಮನೆಗಳಿಗೆ ಹೋದ್ರೆ ನಿಮ್ಮ ಕತೆ ಬೇರೆ. ಆ ರೀತಿಯಲ್ಲಿ ಅದಕ್ಕೋಸ್ಕರನೇ ಸಮವಸ್ತ್ರ ಮಾಡಿದ್ದು, ಯೂನಿಫಾರ್ಮ್ ಅನ್ನ ಈ ಕಾರಣಕ್ಕೋಸ್ಕರವಾಗಿ ಮಾಡಲಾಗಿತ್ತು. ಆ ತಾಯಿ ಹಾಗೆ ಬಯಸ್ತಾಳಂತೆ ನೋಡಿ. ಮಂದಿ ಮಕ್ಕಳೊಳಗೆ ಚೆಂದಾಗಿ ಒಂದಿರಬೇಕು, ಚೆನ್ನಾಗಿ ಎಲ್ಲರೊಂದಿಗೆ ಬೆರೆತುಕೊಂಡಿರಬೇಕು. ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ. ನಂದಿಯ ಶಿವ ದೇವರು ತತ್ತ. ನಂದಿಯ ಮೇಲೆ ಓಡಾಡುವಂತಹ ಶಿವರಂತೆ ಯಾರಾದರೂ ಎಲ್ಲಾದರೂ ಓಡಾಡ ಕಾಲಕ್ಕೆ ಜನ ಬೆರಳು ತೋರಿಸಿ ಅಲ್ಲಿ ಹೋಗ್ತಿದ್ದಾರೆ ನೋಡಿ, ಎಂತಹ ಒಳ್ಳೆಯ ಹುಡುಗ, ಒಳ್ಳೆಯ ಹುಡುಗಿ, ಇಂತಹ ಮಗು ಅಂತ ಹೇಳಿ ಬೆರಳು ಮಾಡಿ ತೋರಿಸಿ ಅವರಂತೆ ಆಗಬೇಕು ನೀವುಗಳೆಲ್ಲ ಅನ್ನುವ ಹಾಗೆ ಬೆಳಿಬೇಕಂತೆ. ಎಲ್ಲರೊಂದಿಗೆ ಬೆರೆಯುವಂತಹದ್ದು, ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುವಂತೆ ಹಾಗೆ ಸಾಗಬೇಕು, ಹಾಗೆ ಬೆಳಿಬೇಕು ಅನ್ನುವಂತಹದ್ದು. ಸರಿ, ಹಾಗೆ ಬೆಳಿಬೇಕು ಅಂತಂದ್ರೆ ಒಳ್ಳೆಯವರ ಸಹವಾಸ ಬೇಕು. ಉತ್ತಮರ ಒಂದು ಸಹವಾಸ ನಮಗೆ ಬೇಕಾಗ್ತದೆ.
ಹಾಗಾಗಿ ನಾವು ವಾಸಿಸುವಂತಹ ಪರಿಸರ ಕೂಡ ಕೆಲವೊಂದು ಬಾರಿ ಈ ವರ್ತನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದು ಹೇಗೆ ಕೊಡ್ತಾರೆ ನೋಡಿ. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ. ಇದ್ರೆ ವಾಸ ಮಾಡ್ತಿದ್ರೆ ಬುದ್ಧಿವಂತರ ಅಕ್ಕಪಕ್ಕದಲ್ಲಿ ಇರಬೇಕು. ಬುದ್ಧಿವಂತರಂದ್ರೆ ನಮಗೆ ಬುದ್ಧಿವಂತರಲ್ಲ, ವಿದೇಶಿಗರಿಗೆ ಬುದ್ಧಿವಂತರಲ್ಲ. ಈ ರೀತಿಯಲ್ಲಿ ಒಳ್ಳೆಯ ಗುಣಗಳಿಂದ ತುಂಬಿದಂತಹ ವ್ಯಕ್ತಿಗಳ ಮನೆಯ ಅಕ್ಕಪಕ್ಕದಲ್ಲಿರಬೇಕು. ಒಳ್ಳೆಯವರ ಸಹವಾಸ, ಒಳ್ಳೆ ಗುಣ, ಮತ್ತೆ ಬೇರೆ ಒಳ್ಳೆಯದಲ್ಲ, ಗುಣ, ಉತ್ತಮ ಗುಣವಂತರ ಮನೆಯ ಅಕ್ಕಪಕ್ಕದಲ್ಲಿ ನಾವಿರಬೇಕಂದ್ರೆ ಇದ್ದಾಗೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣ ಹೋಗ್ಬಿಡ್ತದೆ. ಒಂದು ವೇಳೆ ಅದಿಲ್ಲದೇ ಇದ್ದರೆ ಕುದ್ದರಗೇಡಿ ಕುಲಗೇಡಿ ನೆರೆಗಿದ್ದು ಇದ್ದೊಟ್ಟು ಬುದ್ಧಿ ಕಳಕೊಂಡ ನೀಚರಾದಂತಹ ವ್ಯಕ್ತಿಗಳು, ದುಷ್ಟರಾದಂತಹ ವ್ಯಕ್ತಿಗಳ ಮನೆಯ ಅಕ್ಕಪಕ್ಕದಲ್ಲಿ ನಾವೇನಾದರೂ ಇದ್ದರೆ ಖಂಡಿತವಾಗಿಯೂ ನಮ್ಮ ಬುದ್ಧಿ ಹಾಳಾಗ್ತದೆ. ಅದಕ್ಕೆ ಪಾಪ ನಮ್ಮ ವಿದ್ಯಾರ್ಥಿ ಒಬ್ಬ ಅಂದ, ಇಲ್ಲ ಸರ್, ನಾವು ಬಹಳ ಗಟ್ಟಿ ಇದ್ರೆ ಹಾಗಾಗಲ್ಲ ಸರ್, ಅಕ್ಕಪಕ್ಕದಲ್ಲಿ ಯಾರು ಏನೇ ಇದ್ರು ಕೂಡ ನಮಗೇನಾಗಲ್ಲ ಸರ್ ಅಂತ. ಅದು ಹೆಂಗಪ್ಪ ಹೇಳ್ತೀಯ ಅಂತ ನಾನು ಅಂದೆ. ಕೇಳೋದಕ್ಕೆ ಅವನಂದ, ಸರ್ ಕಮಲ ಗೊತ್ತಲ್ಲ ಸರ್ ಅಲ್ಲ. ಹೌದು ಗೊತ್ತು, ಕಮಲ ಕೆಸರಿನಲ್ಲೇ ಹುಟ್ಟುತ್ತೆ ಸರ್, ಆದರೆ ಆ ಕೆಸರು ಒಂದಿಷ್ಟು ಅಂಟಿಸಿಕೊಳ್ಳಲ್ಲ ಸರ್. ಕಮಲ ಸುತ್ತಮುತ್ತ ಆ ಕೆಸರಿದ್ರು ಕೂಡ ಹೇಗೆ ಅಂಟಿಸಿಕೊಳ್ಳೋದಿಲ್ಲವೋ ನಾವು ಹಾಗೆ ಇರ್ಬೋದಲ್ಲ ಅಂತಂದ. ಸರಿ, ಅದು ಕಮಲಕ್ಕೆ ಉದಾಹರಣೆ ಆಯಿತು, ಜನಜೀವನಕ್ಕೆ ನಡವಳಿಕೆಗೆ ಅಷ್ಟು ಸುಲಭವಾದದ್ದಲ್ಲ. ಹೇಗೆ ಅನ್ನೋದು ನಾನು ಹೇಳ್ತೇನೆ ಕೇಳಿ. ಉದಾಹರಣೆಗೆ ನಮ್ಮ ಮನೆಯ ಪಕ್ಕದಲ್ಲಿ ಕೆಟ್ಟವರಿದ್ದರು ಅಂದುಕೊಳ್ಳೋಣ, ದುಷ್ಟ ವ್ಯಕ್ತಿಗಳಿದ್ದರು ಅಂತ ಅಂದುಕೊಳ್ಳೋಣ. ನೀವೇನೋ ಪ್ರಾಮಾಣಿಕವಾಗಿ ಯಾರಿಗೂ ಏನು ತೊಂದರೆ ಕೊಡಬಾರದು ಅಂತ ಹೇಳಿ ಜೀವನ ಮಾಡ್ತಾ ಇರ್ತೀರಿ. ಪಕ್ಕದವ ಬೇಕು ಅಂದ್ರೆ ತೊಂದರೆ ಕೊಡಬೇಕಂತ ಹೊರಡ್ತಾನೆ. ಏನು ಮಾಡಬಹುದು? ಸಾಮಾನ್ಯವಾಗಿ ಮನೆಯಲ್ಲಿದ್ದಂತಹ ಕಸವನ್ನೆಲ್ಲ ಬಡದು ನಿಮ್ಮ ಅಂಗಳ ಮುಂದೆ ಹಾಕ್ತಾನೆ ಅಂದ್ಕೊಂಡ, ಮನೆ ಮುಂದೆ ಎಸೆದ. ನೀವೇನ್ ಮಾಡ್ತೀರಿ? ಕಸ ಗುಡಿಸ್ತೀರಿ. ಒಂದು ದಿನ ಗುಡಿಸಿದ್ರಿ, 2 ದಿನ ಆಯ್ತು, ತಿಂಗಳಾನುಗಟ್ಟಲೆ ಆಯ್ತು. ನೀವು ಗುಡಿಸ್ತಾ ಇದ್ದೀರಿ. ನಿಮ್ಮ ತಾಳ್ಮೆ ಬಹಳ ಇದೆ. ಅದು ನೋಡಿಕೊಂಡು ಅವನು ಏನು ಮಾಡದ, ಕಸ ಗುಡಿಸಿ, ಮನೆಯ ಕಸವನ್ನೆಲ್ಲ ಗುಡಿಸಿ ನಿಮ್ಮ ಮನೆಯ ಒಳಗಡೆನೇ ಹಾಕಿದ, ಅಂದ್ರೆ ಮನೆಯ ಕಾಂಪೌಂಡಿನಲ್ಲೇ ಹಾಕಿದ. ಅವಾಗ ಏನ್ ಮಾಡ್ತೀರಿ? ಇಂತಹ ಸಂದರ್ಭಗಳು ಒದಗಿ ಬರ್ತವೆ. ನೀಚರು ಪಕ್ಕದಲ್ಲಿ ಇದ್ರೆ ಇಂತಹದ್ದು ಒದಗಿ ಬರ್ತದೆ. ನಾನು ಕಮಲ ಆಗಿದ್ದುಕೊಂಡ್ರೆ ಅಲ್ಲ, ಕಮಲಕ್ಕೆ ತೊಂದರೆ ಕೊಡುವಂತವರು ಇರ್ತಾರೆ, ಕಮಲವನ್ನು ಕೀಳುವಂತವರು ಇರ್ತಾರೆ. ಅವಾಗ ಏನ್ ಮಾಡ್ತೀರಿ? ಹೋಗಿ ಬೈ ಬರ್ತೀರಲ್ಲ. ಏನಲ್ಲ, ಅಂಗಳ ಮುಂದೆ ಹಾಕಿದ್ರೆ ಏನೋ ಬಡಿತಾ ಇದ್ರು, ಮನೆಗೂ ಕಸ ಹಾಕ್ಲಿಕ್ಕೆ ಬಂದ್ಬಿಟ್ರ ಜಗಳ ಆಡ್ತಿರಲ್ಲ. ಜಗಳ ಆಡ್ತಿದ್ರೆ ಸಾಕು ಸ್ಟಾರ್ಟ್ ಮಾಡ್ತಾನೆ. ಆ ರೀತಿಯಾದಂತಹ. ಹಾಗಾಗಿ ಒಳ್ಳೆಯವರ ಆಸುಪಾಸಿನಲ್ಲಿ ನಾವು ಜೀವನವನ್ನು ಸಾಗಿಸಬೇಕು. ಮನೆಯ ಸುತ್ತಮುತ್ತಲೂ ಒಳ್ಳೆಯ ಪರಿಸರ ಇರುವಂತಹದ್ದಿರಬೇಕು. ಇದ್ದ ಹೋದ್ರೆ ನಮ್ಮಲ್ಲಿರುವಂತಹ ಇದ್ದ ಒಳ್ಳೆಯ ಗುಣನೂ ಹೋಗ್ಬಿಡ್ತದೆ ಅನ್ನುವಂತಹ ಒಂದು ವಿಚಾರ. ನೋಡೋಣ, ಸಮಯ ಇಷ್ಟ ಆಯಿತು. ಒಂದು ನಿಮಿಷ. ಹೀಗೆ ಒಳ್ಳೆಯವರ ಜೊತೆಯಲ್ಲಿ ನಾವಿದ್ದಲ್ಲಿ ನಮಗೂ ಉತ್ತಮವಾದಂತಹ ಒಂದು ಬುದ್ಧಿ ಬರ್ತದೆ ಅಂತ ಹೇಳಿ ನಾವೇನು ತಿಳ್ಕೊಳ್ಬೇಕು. ಇನ್ನ ಜನಪದರು ದೇವರನ್ನು ಬೇಡ್ಕೊಳ್ಳುವಂತಹ ಒಂದು ಪರಿಯನ್ನು ಕೊಡ್ತಾರೆ. ದೇವರೇ, ಹುಟ್ಟುವಾಗ ನಾನು ಏನು ತರಲಿಲ್ಲ, ಹೋಗುವಾಗ ಒಯ್ಯಲಾಗಿ ಏನು ತೊಗೊಂಡೋಗುವುದಿಲ್ಲ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯೋದಿಲ್ಲ, ಮಧ್ಯದ ಸ್ಥಿತಿ ಇದೆಯಲ್ಲ. ಇವಾಗ ಏನಾಯ್ತು? ಸುಟ್ಟು ಸುಣ್ಣದ ಹರಳಾಯ್ತು. ಸುಣ್ಣದ ಹರಳು ಗೊತ್ತಾ? ಸುಣ್ಣ ಗೊತ್ತಾ? ಹಳ್ಳಿಗಾಡಿನಲ್ಲಿ ಒಂದು ಕಲ್ಲು ಸುಣ್ಣ ಅಂತ ಬಳಸ್ತಾರೆ. ಆ ಕಲ್ಲು ಸುಣ್ಣವನ್ನ ಒಮ್ಮೆ ನೀರಿನಲ್ಲಿ ಹಾಕಿದ್ರೆ ನೀರು ಬಿಸಿಯಾಗಿ ಕುದಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಇದನ್ನು ನೋಡಿದ್ದೀರಾ? ನೋಡದೇ ಇರುವಂಥವ್ರು ನೋಡಿ. ಬಹಳ ಅಪಾಯಕಾರಿಯಾದಂತಹ ಆ ಸುಣ್ಣದ ಒಳಗಡೆ ಏನಿರುತ್ತೋ ಗೊತ್ತಿಲ್ಲ, ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಲ್ಲಿ. ಆ ಸುಣ್ಣ ಒಳಗಡೆ ಬೆಂಕಿ ಇದ್ದ ಹಾಗೆಯೇ ವ್ಯಕ್ತಿ ಸುಣ್ಣದಂತೆ ಇರ್ತಾನೆ.
ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲ ನೋವುಗಳನ್ನು, ಎಲ್ಲ ಕಷ್ಟಗಳನ್ನು ಒಳಗಿಟ್ಟುಕೊಂಡು ಬಹಳ ನೊಂದುಕೊಂಡು ಬಿಡ್ತಾರೆ. ಹಾಗೆ ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ಸುಣ್ಣವನ್ನು ಎಷ್ಟು ಸುಟ್ಟರೂ ಕೂಡ ಅದು ತನ್ನ ಬಣ್ಣವನ್ನು ಕಳಕೊಳ್ಳೋದಿಲ್ಲ. ಹೀಗೆ ಅದು ವಿಚಾರ. ಎರಡನೇದಾಗಿ ಇಲ್ಲಿ ಆ ಎರಡನೇ ತಗೊಳ್ಬಹುದು. ಈ ರೀತಿಯಲ್ಲಿ ನನಗೆ ಕಷ್ಟಗಳು ಸಾಕಷ್ಟು ಬಂದರೆ ಆ ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ ಅಂತೇಳಿ ದೇವರನ್ನು ಬೇಡಿಕೊಳ್ತಾರೆ. ಎಷ್ಟು ಕಷ್ಟ ಏನೇ ಇರಲಿ, ಎಂತಹದ್ದೇ ಇರಲಿ, ಆ ಕಷ್ಟವನ್ನು ಒಂದು ಸ್ವಲ್ಪ ಸಹಿಸಿಕೊಳ್ಳುವ ಹಾಗೆ ಅದನ್ನು ಬಿಡಿಸಿ ನನಗೆ ಸಮಾಧಾನ ಮಾಡಿಸು ಅನ್ನುವಂಥ ರೀತಿಯಲ್ಲಿ ದೇವರಲ್ಲಿ ಬೇಡಿಕೊಳ್ಳುವಂತಹದ್ದು. ಇನ್ನು ತವರಿಗೆ ಹೋದಂತಹ ಒಬ್ಬ ತಾಯಿ ತಮ್ಮ ತವರು ಅತ್ತೆ ಮನೆಗೆ ಹೋದಂತಹ ಒಬ್ಬ ತಾಯಿ ತಮ್ಮ ತವರು ಮನೆಯನ್ನ ನೆನೆಸಿಕೊಳ್ಳುವಂತಹದ್ದು ಬರ್ತದೆ. ಇಲ್ಲಿಂದ 7ನೆಯ ಪದ್ಯದಿಂದ. ಬೇಸಿಗೆ ದಿವಸಕ್ಕೆ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳಿ ತಂಪ. ಬೇಸಿಗೆಯ ದಿನಗಳಲ್ಲಿ ಬೇವಿನ ಮರ ಬಹಳನೇ ತಂಪು ಕೊಡುತ್ತಂತೆ. ಬೇವಿನ ಒಂದು ಲಕ್ಷಣ, ಎಲೆಯ ಲಕ್ಷಣ ವಿಷಯವಾಗಿ ಈ ಒಂದು ಶೆಕೆಯನ್ನು ಹೀರಿಕೊಳ್ಳುವಂತಹ ಶಕ್ತಿ ಬೇವಿಗೆ ಇದೆ. ಬೇವಿನ ಮರದ ಕೆಳಗಡೆ ಮಲಗಿದರೆ ತಂಪು ಕೊಡುತ್ತದೆ. ಹಾಗೆ ಅದು ಹೇಗೆಯೋ ಭೀಮರತಿ ಅನ್ನುವಂತಹ ಒಂದು ನದಿ ಇದೆಯಂತೆ. ಭೀಮರತಿ ಆ ನದಿ ಕೂಡ ನದಿಯ ನೀರು ಬಹಳನೇ ತಂಪಾಗಿರ್ತದಂತೆ. ಬೇಸಿಗೆಯಲ್ಲಿ ಬೇವಿನ ಮರ ಹೇಗೆ ತಂಪೋ, ಭೀಮರತಿ ಅನ್ನುವಂತಹ ನದಿ ಹೇಗೆ ತಂಪೋ, ಹಡೆದವ್ವ ಈಕೆಂತಳಂತೆ, ನನ್ನ ತಾಯಿಯೇ, ನೀನು ನನ್ನ ತವರು ಮನೆಯಲ್ಲಿ ಇದ್ದರೆ ಆ ತವರಿಗೆ ನೀನು ತಂಪಾಗಿರ್ತೀಯ. ತವರು ಚೆನ್ನಾಗಿರುತ್ತೆ, ಇರಬೇಕು ಅಂತಂದ್ರೆ ನೀನಿರಬೇಕು, ತವರಿಗೆ ನೀ ತಂಪಾಗಿದ್ದೀಯ ಅನ್ನುವಂತಹದ್ದನ್ನ ಇಲ್ಲಿ ಕೊಡ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಮಕ್ಕಳು ಹೇಗೆ ಬೆಳೀತಾರೆ ಅನ್ನುವಂತಹದ್ದನ್ನ 8ನೆಯ ಪದ್ಯದಲ್ಲಿ ಕೊಡ್ತಾರೆ. ಕಣ್ಣೆಂಜಲ ಕಾಳಿಗೆ ಬಾಯಂಜಲ ಗೀಡಿಯಾವ, ಯಾರೆಂಜಲನುಂಡು ನನಮನವ, ಹಡೆದವನ ಬಾಯಂಜಲುಂಡು ಬೆಳೆದೇನ ಅಂತ ಹೇಳಿ. ಕಣ್ಣೆಂಜಲ ಕಾಳಿಗೆ, ಕಣ್ಣೆಂಜಲು ಅಂತಂದ್ರೆ ದೃಷ್ಟಿ ಬೀಳುವಂತಹದ್ದು ಅಂತ ಹೇಳಿ, ಮಗುವಿಗೆ ದೃಷ್ಟಿ ಬೀಳುತ್ತೆ ಅಂತ ಹೇಳಿಬಿಟ್ಟು ಕಣ್ಣಿನ ಒಂದು ಕಾಳಿಗೆಯನ್ನು ಹೀಗೆ ತೆಗೆದು ಮಗುವಿನ ಗಲ್ಲಕ್ಕೆ ಹಚ್ಚುವಂತಹದ್ದು ಹಿಂದೆಲ್ಲ ಇತ್ತು. ಈಗ ಅದು ವಾಡಿಕೆ ಇಲ್ಲ ಅಂತ ಇಟ್ಟುಕೊಳ್ಳಿ. ತಾಯಿ ಒಂದೇ ಹಚ್ಚುತ್ತಾಳೆ, ಹಿಂದೆ ಹಾಗಿರ್ಲಿಲ್ಲ. ಯಾರಾದ್ರೂ ಒಬ್ರು ನೋಡಿದರೆ ಆ ಮಗು ಚೆನ್ನಾಗಿತ್ತು, ನೋಡೋದಕ್ಕೆ ಬಹಳ ಮುದ್ದಾಗಿತ್ತು ಅಂತಂದ್ರೆ, ಅವ್ರ ದೃಷ್ಟಿ ಬೀಳಬಾರ್ದು ಅಂತಂದ್ರೆ, ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ತಮ್ಮದೇ ಕಣ್ಣಿನ ಒಂದು ಕಾಳಿಗೆಯನ್ನು ತೆಗೆದು ಹಚ್ಚಿ ಹೋಗೋರಂತೆ. ನೋಡಿದವರೆಲ್ಲ ಮಗು ಚೆನ್ನಾಗಿದೆ ಅನ್ನೋರೆಲ್ಲರೂ ಕೂಡ ಇದೇ ಕೆಲಸ ಮಾಡೋರು. ಈಗಂತೂ ಕಾಡಿಗೆ ಹಚ್ಕೊಳ್ಳುವಂತಹದ್ದೇ ಅಪರೂಪ. ಹೀಗೇನಾದ್ರೂ ಹಿಂಗೆ ತೆಗೆದ್ರೆ ಕಣ್ಣಿಗೆ ಹೊಲಸು ಬರುತ್ತಷ್ಟೇ, ಕಾಡಿಗೆ ಇರೋದಿಲ್ಲ. ಈಗಂದ್ರೂ ಹೊಲಸೆ, ಆಗಂದ್ರೂ ಹೊಲಸೆ. ಇನ್ನು ಬೇಕಾದ್ರೆ ಬಣ್ಣ ಬಳಕೊಂಡಿರ್ತಾವೆ, ಅಲ್ಲಿ ಇಲ್ಲಿ ಬಣ್ಣ ಬರ್ತದೆ, ಹೀಗಂದ್ರೆ ಬಣ್ಣ ಬರ್ತದೆ, ಅದು ಏನಾರ ಬಣ್ಣ ಬಳಕೊಂಡಿರ್ತಾವೆ. ತಾವು ಕೆಮಿಕಲಿಂದ ಮಗುವಿಗೆ ಹಚ್ಚಿ ಮಗುನ ಹಾಳು ಮಾಡ್ತಾರೆ ಅಷ್ಟೇ, ಅಂತಹ ಸ್ಥಿತಿ. ಕಾಡಿಗೆ ಈ ರೀತಿಯಲ್ಲಿ ಕಣ್ಣೆಂಜಲ ಕಾಡಿಗೆ ಹಚ್ಚಿ ಹೋಗ್ತಾ ಇದ್ದಾರಂತೆ. ಯಾರೆಂಜಲವನುಂಡು ನನಮನವ ಹೇಳಿ, ನೀನು ಯಾರೆಂಜಲವನ್ನ ಉಂಡು ಬೆಳದಿ ಅನ್ನುವಂತಹದ್ದು ಅಲ್ಲಿ ಕೇಳ್ತಾರೆ. ಬಾಯಂಜಲ ವೀರ್ಯವ, ಇದರಲ್ಲಿ ಒಂದು ಅರ್ಥವಿದೆ. ಬಾಯಂಜಲು ಅಂತ, ಬಾಯಂಜಲು ಅಂತಂದ್ರೆ ಬಾಯಿಯ ಇಂಜಲು ಅಂದ್ಕೊಳ್ಬೇಡಿ. ಕೆಲವರು ಅಂದುಕೊಳ್ತಾರೆ ಬಾಯಿ ಒಳಗಿಂದ ಎಂಜಲು ಅಂತ ಹೇಳಿ. ಅದಲ್ಲ, ಬಾಯಂಜಲವನ್ನು ಉಂಡು ಬೆಳೆದೇನೆ ಅಂತ ಹೇಳಿ ಅರ್ಥ. ಅಂದ್ರೆ ತಾಯಿ ಬಾಯಿಗೆ ತೆಗೆದು ಮಗುವಿಗೆ ತಿನ್ನಿಸಿದ್ದಕ್ಕೆ ಆ ತಿನ್ನುವಿಕೆಯಿಂದ ನಾನು ಬೆಳೆದಿದ್ದೇನೆ ಹಾಗೆ ಅರ್ಥ ಮಾಡ್ಕೊಳ್ಬೇಡಿ, ಆ ಅರ್ಥ ಬರೋದಿಲ್ಲ. ಬಾಯಂಜಲು ಅಂತಂದ್ರೆ ತಾಯಿ, ಎರಡು ಅರ್ಥ ಇದೆ. ಅದು ಸ್ವಲ್ಪ ಮಟ್ಟಿಗೆ ಹೋಲಿಕೆ ಆದರೂ ಕೂಡ ಇದು ಮುಖ್ಯವಾಗಿ ಬರ್ತದೆ. ತಾಯಿ ಮಗುವನ್ನು ಬೆಳೆಸೋ ಕಾಲಕ್ಕೆ ಮಗುವಿಗೆ ಏನಾದರೂ ತಿನ್ಲಿಕ್ಕೆ ಕೊಡಬೇಕು ಅಂತಂದ್ರೆ ಮೊದಲು ತಾಯಿ ತಿಂದು ನೋಡ್ತಾಳಂತೆ. ತಿಂದು ಅದು ಚೆನ್ನಾಗಿದೆ ಅಂತ ಹೇಳಿ ಆಕೆ ಖಾತ್ರಿ ಮಾಡಿಕೊಂಡ ಮೇಲೆಯೇ ಮಗುವಿಗೆ ಕೊಡ್ತಾಳಂತೆ. ಹೀಗೆ ಯಾರೆಂಜಲ ಉಂಡು ಬೆಳೆದೆ ಅಂತಂದ್ರೆ, ಹಡೆದವ್ವ ನನ್ನ ತಾಯಿಯ ಬಾಯಂಜಲವನ್ನು ಉಂಡು ನಾನು ಬೆಳೆದಿದ್ದೇನೆ ಅಂತ ಹೇಳಿ. ಎಂಜಲು ಅಂದ್ರೆ ಈ ಅರ್ಥದಲ್ಲಿ. ಹಾಗೆ ಒಬ್ಬ ತಾಯಿ ಮಗುವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಬಹಳ ಜಾಗರೂಕವಾಗಿ ನೋಡ್ಕೊಂಡು ಬೆಳೆಸ್ತಾಳೆ. ಹಾಗೆ ನನ್ನ ತಾಯಿ ಕೂಡ ನನ್ನನ್ನು ಈ ರೀತಿಯಲ್ಲಿ ಬೆಳೆಸಿದ್ದಾಳೆ ಅಂತ ಹೇಳಿ ಆಕೆ ಅತ್ತೆ ಮನೆಯಲ್ಲಿ ಕೂತ್ಕೊಂಡು ನೆನೆಸ್ಕೊಳ್ತಾ ಇದ್ದಾಳೆ.
ಮತ್ತೆ ಆಕೆ ಅಂತಾಳಂತೆ, ಯಾರಿದ್ದರೂ ನನ್ನ ತಾಯಿಯವ್ವನ ಹೋಲಾರ ಅಂತಂದ್ರೆ ತಾಯಿಯ ಹೋಲಿಕೆ ಇಲ್ಲೇ ಇಲ್ಲ. ಮನೆಯಲ್ಲಿ ಯಾರೇ ಇದ್ರೂ ಕೂಡ ತಾಯಿಯ ಸಮ ಆಗೋದಿಲ್ಲ. ತಾಯಿಯ ಸ್ಥಾನದಲ್ಲಿ ಬೇರೆಯವರಿದ್ರೂ ಕೂಡ ಆ ತಾಯಿಯ ಸಮ ಆಗೋದಿಲ್ಲ. ಅದು ಹೇಗಂತೀರೋ, 1000 ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ನೀನಾರ ಹೋಲಾರ. ಮನೆಯಲ್ಲಿ ರಾತ್ರಿಯ ಒಂದು ಸಂದರ್ಭದಲ್ಲಿ ಮನೆ ಬೆಳಕು ಬೇಕಾಗಿರ್ತದೆ. ಬೆಳಕಿಗೋಸ್ಕರವಾಗಿ ಒಂದು ದೀಪವನ್ನು ಹಚ್ತೇವೆ, ಸಣ್ಣ ದೀಪವನ್ನು ಹಚ್ತೇವೆ. ಅದೇ ಅಡಿಗೆಗೋಸ್ಕರವಾಗಿ ಅಡಿಗೆ ಮನೆಯಲ್ಲಿ ಒಲೆಯನ್ನು ಹಚ್ಚಿರ್ತಾರೆ, ಕಟ್ಟಿಗೆ ಉರಿತಾ ಇರ್ತದೆ. ಕಟ್ಟಿಗೆ ಬೆಳಕು ಬಹಳ ಇರ್ತದೆ, ಆ ಉರಿಯುವ ಜಗೆ ಬಹಳ ಇರ್ತದೆ. ಇದ್ದಾಗೂ ಆ ರೀತಿಯಲ್ಲಿ ನಾವು ಮನೆಯ ಮಧ್ಯದಲ್ಲಿ ಕಟ್ಟಿಗೆ ಹತ್ತಿಸ್ಕೊಂಡು ಕೂಡುವುದಿಲ್ಲ. ಯಾಕೆಂದ್ರೆ ಆ ಕಟ್ಟಿಗೆಯಲ್ಲಿ ಬೆಳಕು ಹೆಚ್ಚಿರ್ತದೆ ನಿಜ, ಆದರೆ ಆ ಕಟ್ಟಿಗೆಯಲ್ಲಿ ಬೆಳಕಿನ ಜೊತೆಗೆ ಹೊಗೆ ಬರ್ತದೆ, ಶಾಖ ಬರ್ತದೆ, ಮತ್ತೆ ನಮಗೆ ಅಪಾಯ ಕೂಡ. ಹಾಗೆಯೇ ಆ ಒಲೆಗೆ ಹಚ್ಚಿದಂತಹ ಕೊಳ್ಳಿ ಅಥವಾ ಬೆಂಕಿಯ ಕಟ್ಟಿಗೆ ಅದನ್ನ ಬೆಳಕಿಗೋಸ್ಕರ ಬಳಸೋದಿಲ್ಲ. ಅದಕ್ಕೆ ಹೇಗೆ ಬಳಸಬೇಕು, ಹಾಗೇನೆ ಅದು ಜಾಸ್ತಿ ಬೆಳಕಿದ್ರೂ ಕೂಡ ಸಣ್ಣ ಮೇಣದ ಬತ್ತಿಯ ಬೆಳಕು, ಸಣ್ಣ ಎಣ್ಣೆ ದೀಪದ ಬೆಳಕೆ ಅಪೇಕ್ಷೆ ಪಡ್ತಾರೆ ಜನ. ಹೇಗೆಯೋ ಹಾಗೇನೇ ತಾಯಿಯ ಸ್ಥಾನವನ್ನ ತಾಯಿಯೇ ತುಂಬಿಸಲಿಕ್ಕೆ ಸಾಧ್ಯ. ಬೇರೆಯವರಿಗೆ ಎಷ್ಟೇ ಜನ ಬಂದರು ಆ ದೀಪದಂತವು 1000 ಬೆಳಕು ಕೊಡುವ ಕೊಳ್ಳಿ ಇದ್ರೂ ಉಪಯೋಗಕ್ಕೆ ಬರೋದಿಲ್ಲ. ಕೇವಲ ಆ ಸಣ್ಣ ಎಣ್ಣೆಯ ಬತ್ತಿ, ಮೇಣದ ಬತ್ತಿಗೆ ನಮಗೆ ಬೆಳಕು ಕೊಡುತ್ತೆ. ತಾಯಿಯೇ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ತವರು ಮನೆಯಲ್ಲಿ ತಾಯಿ ಇದ್ದರೆ ಮಾತ್ರ ಚಂದ ಅಂತ ಹೇಳ್ತಾರೆ. ಇನ್ನ ಹೆಣ್ಣು ಮಕ್ಕಳ ದುಃಖವನ್ನ ಹೆತ್ತವ್ವ ಬಲ್ಲಳು, ಹುತ್ತದ ಒಳಗಿರುವಂತಹ ಸರಪೂನ, ಹುತ್ತದ ಒಳಗಿರುವ ಸರಪೂನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ. ಹಾಗೆ ಹೆಣ್ಣು ಮಕ್ಕಳ ಒಂದು ಕಷ್ಟವನ್ನ ಇನ್ನೊಂದು ಹೆಣ್ಣು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮಗಳ ನೋವನ್ನ, ಮಗಳ ಕಷ್ಟವನ್ನ ತಾಯಿ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೆ ಬೇರೆಯವರಿಗೆ ಅದು ಅರ್ಥ ಆಗೋದಿಲ್ಲ. ಎಷ್ಟೇ ಹೇಳಿದರೂ ಕೂಡ ಅರ್ಥ ಆಗೋದಿಲ್ಲ. ಅದು ಹೇಗೆ ಅರ್ಥ ಆಗೋದಿಲ್ಲ ಅಂತಂದ್ರೆ, ಹುತ್ತಿನ ಒಳಗಿರುವಂತಹ ಸ್ವರೂಪ ಅಂದ್ರೆ ಹಾವು ಒಂದು ಹುತ್ತ ಇರ್ತದೆ, ಹಾವಿನ ಹುತ್ತ ಇರ್ತದೆ. ಹುತ್ತಿನ ಒಳಗಡೆ ಹಾವಿದೆ ಅಂತೇಳಿ ಊಹೆ ಮಾಡುವುದಷ್ಟೇ. ಹಾವು ಖಂಡಿತವಾಗಿ ಇದೆಯಾ ಅಂತ ಗೊತ್ತಾಗ್ತಿದೆಯೇ? ಖಂಡಿತ ಗೊತ್ತಾಗೋದಿಲ್ಲ. ಹಾವು ಇದ್ದದ್ದು ಬಿಟ್ಟದ್ದು ಇನ್ನೊಂದು ಹಾವಿಗೆ ಗೊತ್ತಾಗ್ತದೆ, ನಮಗೆ ಗೊತ್ತಾಗೋದಿಲ್ಲ. ಹಾಗಂತೇಳಿ ಕೈ ಇಟ್ಟು ನೋಡಿ ಆಮೇಲೆ ಮುತ್ತು ಕೊಟ್ಬಿಡ್ತದೆ. ಹಾಗೆ ಹಾವು ಒಳಗಿದೆಯೋ ಇಲ್ಲವೋ ಅನ್ನುವಂತಹದ್ದು ಬೇರೆಯವರಿಗೆ ಹೇಗೆ ಗೊತ್ತಾಗೋದಿಲ್ಲವೋ, ಹಾಗೆಯೇ ಒಬ್ಬ ತಾಯಿಯ ಒಬ್ಬ ಮಗಳ ಒಬ್ಬ ಸ್ತ್ರೀಯ ನೋವುಗಳು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಅದೇ ಜಾತಿಗೆ ಸೇರಿದಂತಹ ಒಬ್ಬ ಸ್ತ್ರೀ, ಒಬ್ಬ ವ್ಯಕ್ತಿಯಾಗಿದ್ದರೆ ಮಾತ್ರ ಆ ಸ್ಥಿತಿ ಅರ್ಥ ಮಾಡಿಕೊಳ್ತಾರೆ ಅಂತ ಹೇಳಲಿಕ್ಕೆ. ಅತ್ತೆ ಮನೆಯಲ್ಲಿ ಅದೇನು ಕಷ್ಟ ಇದೆಯೋ ಗೊತ್ತಿಲ್ಲ, ತವರು ಮನೆಯನ್ನು ನೆನೆಸ್ಕೊಂಡು ನನ್ನ ತಾಯಿಯೇ ನನಗೆ ಮಾರ್ಗದರ್ಶಿಗಳು, ನನ್ನ ತಾಯಿಯೇ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥವಳು ಅಂತೇಳಿ ಆಕೆ ಇಟ್ಟುಕೊಳ್ತಾಳಂತೆ. ಹಾವಿನ ಹುತ್ತದ ಒಳಗಿರುವಂತಹ ಹಾವಿನ ಬೇಗೆಯನ್ನ, ಒಳಗಡೆ ಹುತ್ತ ಇದೆ, ಹುತ್ತಿನ ಒಳಗಡೆ ಹೇಗಿದೆ ಗೊತ್ತಿಲ್ಲ ನಮಗೆ, ಬಹಳ ಬಿಸಿಯಾಗಿದ್ದು ಇರಬಹುದು. ಆ ರೀತಿಯಲ್ಲಿ ಒಳಗಿರುವಂತಹ ಸೂಕ್ಷ್ಮ ನೋವುಗಳು ಕೆಲವಿರ್ತಾವೆ, ಅದು ಯಾರಿಗೂ ತಿಳಿಯೋದಿಲ್ಲ. ಅದು ದೇವರು ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲವನ್ನ ಬಹಳಷ್ಟನ್ನ ತಾಯಿ ತಿಳಿಯಬಹುದು, ಇನ್ನೊಬ್ಬ ಸ್ತ್ರೀ ತಿಳಿಯಬಹುದು, ಆದರೆ ಇನ್ನ ಕೆಲವುಗಳನ್ನ ಕೇವಲ ದೇವರು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೆತ್ತಿ ಮೇಲಿರುವ ಶಿವಬಲ್ಲ ಅಂತ ಹೇಳಿ. ಹಾಗೆ ಇಂತಹ ತಾಯಿ ವಿಚಾರಕ್ಕೆ ಇನ್ನೊಂದು ಉತ್ತಮ ಪದ್ಯದಲ್ಲಿ ಕೊಡ್ತಾರೆ. ತಾಯಿಯವನ ನೆನೆಯುವುದು ಯಾಯಾಡಿ ಯಾವತ್ತು, ಊರೆಲ್ಲ ಒಂದು ಮಲಗಾನ, ಬೆಳ್ಳಿ ಚುಕ್ಕಿ ಹೊಂಡ ಹಣಿದವನ್ನ ನೆನೆದೇನ. ತಾಯಿಯನ್ನ ಯಾವಾಗ ನೆನೆಸುವುದು ಅಂತಂದ್ರೆ, ಇಡೀ ಜಗತ್ತು ಊಟ ಮಾಡಿ ಆನಂದವಾಗಿ ನಿದ್ದೆ ಮಾಡುವ ಸಂದರ್ಭದಲ್ಲಿ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿಯನ್ನ ನೋಡ್ತಾ ಆನಂದವಾಗಿ ನೆನೆಸಿಕೊಳ್ತಾ ಆನಂದ ಪಡ್ತಾ ನಿದ್ದೆ ಹೋಗ್ತೀವಲ್ಲ, ಆಗ ನಮ್ಮನ್ನು ಸಾಕಿದಂತಹ ಸಲಹಿದಂತಹ ತಾಯಿಯನ್ನ ನೆನೆಸಬೇಕು. ಯಾಕೆಂದ್ರೆ ಇಂತಹ ಸಂತೋಷಕ್ಕೆ ಇವರು ಕಾರಣರಾಗಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗೆ ಬೆಳ್ಳಿ ಚುಕ್ಕಿ ಹೊಂಡಾಗ ಹಡೆದವನ ನೆನೆದೆ ಅದು ಹೀಗೆ ಹೋಗುವ ಸಂದರ್ಭದಲ್ಲಿ ನಾನಿದ್ದಕ್ಕೆ ಜಾರುವಾಗೆ, ಇಡೀ ಜಗತ್ತು ಸಂತೋಷ ಇರುವಾಗೆ, ಆಕಾಶದಲ್ಲಿ ಆನಂದವಾಗಿದ್ದ ಬೆಳ್ಳಿ ಚುಕ್ಕಿಗಳು ಕಣ್ಮರಿ ಆಗುವ ಹಾಗೆ ಆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಾನು ನನ್ನ ತಾಯಿಯನ್ನ ನೆನೆಸ್ತೇನೆ
ಇದಕ್ಕೆ ಇನ್ನಷ್ಟು ಅರ್ಥ ಇದೆ, ನಿಮ್ಮ ಪರೀಕ್ಷೆಗೆ ಇಷ್ಟು ಸಾಕು. ಇನ್ನು ತಾಯಿಯವನ್ನ ಬೈಬೇಡ. ಇನ್ನೊಂದು ವಿಚಾರ ನೋಡಿ, ಮನೆಯಲ್ಲಿ ಇಬ್ಬರು ಮಕ್ಕಳಿರ್ತಾರೆ ಅಂತ ಅಂದುಕೊಳ್ಳೋಣ. ಒಂದು ಗಂಡು ಮಗು ಇರ್ತದೆ, ಒಂದು ಹೆಣ್ಣು ಮಗು ಇರುವಂತಹದ್ದು. ಹೆಣ್ಣು ಮಗುವಿಗೆ ತಾಯಿ ಅರ್ಥ ಗೊತ್ತಿರ್ತದೆ, ತಾಯಿ ಒಂದು ಸ್ಥಿತಿ ಅರ್ಥ ಆಗ್ತಾ ಇರ್ತದೆ. ಗಂಡಸಿಗೆ ಗಂಡು ಮಗನಿಗೆ ಅರ್ಥ ಆಗುವುದಿಲ್ಲ. ಅರ್ಥ ಆಗದೇ ಇದ್ದಕ್ಕೆ ಮಗಳು ತಮ್ಮನನ್ನ ಬೈತಾಳಂತೆ. ತಾಯಿಯವನ್ನ ಬೈಬೇಡ, ತಿಳಿಗೇಳಿ ನನ್ನ ತಮ್ಮ, ಬಹಳ ದಿನದೇ ಹಾಕಿ ಹಡೆದವನ ಬಹಳ ದಿನದಾಕಿ ಹಡೆದವನ ಬೈದರ ಬಹಳ ಮರುಗ್ಯಾಳ ಮನದಾಗ. ಬಹಳ ದಿನದಾಕಿ ಅನ್ನೋದಕ್ಕೆ ಅರ್ಥವಿದೆ. ಒಂದು ಅರ್ಥದಲ್ಲಿ ಬಹಳ ಒಂದು ಅನುಭವಿಸಿರುವಂತ ಒಂದು ಅರ್ಥ, ಇನ್ನೊಂದು ಅರ್ಥದಲ್ಲಿ ಆಕೆ ಗರ್ಭವತಿಯಾಗಿದ್ದಾಳೆ ಅನ್ನುವಂಥ ಕೂಡ ಅರ್ಥ ಬರುವಂತಹದ್ದಿದೆ. ತಮ್ಮನನ್ನ ಅಕ್ಕಳೆ ಬೈತಾಳಂತೆ. ಆಕೆ ನ್ಯಾಯ ವೈದ್ಯ ಸಣ್ಣ ಸಣ್ಣ ವಿಷಯಕ್ಕೋಸ್ಕರವಾಗಿ ಬಹಳ ನೊಂದುಕೊಂಡಿದ್ದಾಳೆ. ಆಕೆ ಸ್ಥಿತಿ ನೋಡು, ಆ ಸ್ಥಿತಿಗೆ ತಕ್ಕಂತೆ ನಾವು ಇರಬೇಕು ಅಂತ ಹೇಳ್ತಾ ಬೈಬೇಡ, ನೊಂದುಕೊಳ್ತಾ ನೋವಾಗ್ತದೆ ಆಕೆಗೆ ಅಂತ ಹೇಳಿ ಅಂತಾಳಂತೆ. ಹೀಗೆ ಇಂತಹ ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ ಅಂತ ಹೇಳಿ ಇದರಲ್ಲೂ ಕೂಡ ಎರಡು ಅರ್ಥವಿದೆ. ತಾಯಿ ಇಲ್ಲದೆ ಇರುವಂತಹ ತವರಿಗೆ ಯಾರೂ ಹೋಗಬಾರದು ಅನ್ನುವಂಥ ಅರ್ಥ. ಮನಸ್ಸಿಗೆ ಹೇಳಿಕೊಳ್ಳುವಂತಹದ್ದು ಒಂದು, ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ತಾಳೆ. ಇನ್ನೊಂದು ಇನ್ನೊಬ್ಬರಿಗೂ ಹೇಳುವಂತಹ ಅರ್ಥ ಕೂಡ ಇದಕ್ಕೆ ಬರ್ತದೆ. ತಾಯಿ ಇಲ್ಲದೆ ಇರುವಂತಹ ತವರು ಎಂದಿಗೂ ತವರಾಗಿರೋದಿಲ್ಲ. ಅದು ಹೇಗೆ ಇರೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಟ್ಟರು ನೋಡಿ. ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ. ತನ್ನಲ್ಲಿ ಏನೋ ಕಷ್ಟ ಇತ್ತು ಅಂದುಕೊಳ್ಳೋಣ, ತಾನು ತವರು ಮನೆಗೆ ಹೋಗ್ಬೇಕು ಅಂತ ಇಚ್ಛೆ ಪಟ್ಟು ತವರು ಮನೆಯಲ್ಲಿ ತಾಯಿ ಇಲ್ಲ. ತಾಯಿ ಇಲ್ಲದ ಹಾಗೆ ಈಗೇನು ಅಂದ್ಕೊಳ್ತಾಳೆ, ತಾಯಿ ಇದ್ರೇನು ನಮ್ಮ ಅಣ್ಣ ಇದ್ದಾನಲ್ಲ, ನಮ್ಮ ಅಣ್ಣ ಅತ್ತಿಗೆಯವರು ಎಷ್ಟು ಚೆನ್ನಾಗಿದ್ದಾರಪ್ಪ, ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ, ಹೋಗ್ಬರ್ತೇನೆ ಅಂದುಕೊಳ್ಳಬೇಡ ಅಂತಾರೆ ಜನಪದರು. ಎಂದೆಂದಿಗೂ ಇದು ಅಪೇಕ್ಷೆ ಪಡಬೇಡ. ಈ ರೀತಿ ಅಪೇಕ್ಷೆ ಪಟ್ಟಿ ಅಂತಂದ್ರೆ ನಿನಗೆ ನೋವೇ ಸಿಗ್ತದೆ. ಹೇಗೆ ಗೊತ್ತಾ, ನೀರಿಲ್ಲದ ಕೆರೆಗೆ ಕರು ಬಂದು, ಒಂದು ಕೆರೆಯಲ್ಲಿ ನೀರು ಇಲ್ಲ ಅಂತ ಒಂದು ಕರುಗೆ ಗೊತ್ತಿದೆ. ಕರು, ಆಕಳ ಕರು. ಈ ಕೆರೆಯಲ್ಲಿ ನೀರಿಲ್ಲ ಅಂತ ಗೊತ್ತಿದೆ, ಅದಕ್ಕೆ ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕಾಗಿದೆ. ಆದ್ರೂ ಕೂಡ ಆ ಕರು ಅಂದುಕೊಳ್ಳುತ್ತಂತೆ ಒಮ್ಮೊಮ್ಮೆ, ಅವಾಗೇನು ಇರಲಿಲ್ಲ ನೀರು, ಈಗೇನು ಬಂದಿದೆಯೇನು ನೋಡೋಣ ಅಂತ ಹೇಳಿ ಅಷ್ಟು ದೂರದಿಂದ ಆ ಕೆರೆಗೆ ಹೋದ್ರೆ ಆ ಕೆರೆಯಲ್ಲಿ ಒಂದು ತೊಟ್ಟು ನೀರು ಸಿಗೋದಿಲ್ಲ. ಅಲ್ಲಿಂದ ಇಲ್ಲಿ ಬಂದದ್ದು ಆಯಾಸ ಆ ಕರುವಿಗೆ ಆಗ್ತದೆ, ಅದಕ್ಕೆ ಇನ್ನಷ್ಟು ದುಃಖ ಆಗ್ತದೆ. ಹೇಗೆಯೋ ಯಾವ ರೀತಿಯಲ್ಲಿ ಆ ಕರುವಿಗೆ ನೀರಿಲ್ಲದ ಕೆರೆಗೆ ಬಂದು ದುಃಖ ಪಡುತ್ತೋ ಅದೇ ರೀತಿಯಲ್ಲಿ ತಾಯಿಯಲ್ಲಿರುವಂತಹ ತವರಿಗೆ ಅಪೇಕ್ಷೆ ಪಟ್ಟು ಯಾವಾಗೋ ಅಣ್ಣಂದರ ಒಂದು ವರ್ತನೆ ಸರಿ ಕಾಣಿಸ್ತಿರೋದಿಲ್ಲ. ಏನು ಚೆನ್ನಾಗಿದ್ದಾರೆ ಅವರು, ನೋಡೋಣ ಸ್ವಲ್ಪ ಹೋಗಿ ಬರೋಣ, ಸಂತೋಷ ಆಗುತ್ತೆ ಅಂತ ಅಂದುಕೊಂಡು ಬರಬೇಡ, ಅಪೇಕ್ಷೆ ಪಡಬೇಡ. ನಿನ್ನ ಕಷ್ಟಕ್ಕೆ ಪರಿಹಾರ ನಿನ್ನಲ್ಲೇ ಇದೆ. ಅಲ್ಲೆಲ್ಲೋ ಹುಡುಕ್ಲಿಕ್ಕೆ ಹೋದ್ರೆ ಅಲ್ಲಿ ನಿನಗೆ ಇನ್ನಷ್ಟು ದುಃಖ ಸಿಗ್ತದೆ, ಹೋಗಬೇಡ ಅಂತ ಹೇಳಿ ಹೇಳ್ತಾ ಇರುತ್ತೆ ತಮ್ಮಷ್ಟಕ್ಕೆ ತಾನೇ. ಈ ರೀತಿಯಲ್ಲಿ ಅವರ ದುಃಖ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳಿ. ಸರಿ, ಇಂತಹ ಒಂದು ತಾಯಿ ಎಲ್ಲ ತ್ಯಾಗ ಮಾಡುವಂಥವಳಾಗಿರ್ತಾಳೆ. ಆಕೆಯ ತ್ಯಾಗಕ್ಕೆ ಬೇರೆ ಮಾರ್ಗೋಪಾಯಗಳಿಲ್ಲವೇ ಇಲ್ಲ. ಓಂಗೂರ ಉಡದಾರ ಮುರಿದರ ಮಾಡಿಸಬಹುದು, ಮಡಗಿ ಸತ್ತರ ತರಬಹುದು, ಹಡೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರ. ಉಂಗುರ, ಚಿನ್ನಾಭರಣಗಳು, ಉಡದರ ಏನೆಲ್ಲ ವಸ್ತುಗಳು ಕಳೆದರೂ ಕೂಡ ಕೊನೆಗೆ ಹೆಂಡತಿ ಸತ್ತರೂ ಕೂಡ ಇನ್ನೊಂದು ಮದುವೆ ಮಾಡಿಕೊಂಡು ಹೆಂಡತಿಯನ್ನ ತರಬಹುದು. ತಾಯಿ ತಂದೆಯನ್ನ ತರಲಿಕ್ಕೆ ಆಗೋದಿಲ್ಲ. ತಂದೆ ತಾಯಿ ಸ್ಥಾನವನ್ನು ಯಾರು ತುಂಬಲಿಕ್ಕೆ ಸಾಧ್ಯವಿಲ್ಲ. ತಂದೆ ತಾಯಿ ಮತ್ತೊಂದು ಬರೋದಿಲ್ಲ. ಇರುವಂತಹ ತಂದೆ ತಾಯಿಯರು ನಮ್ಮ ಎರಡು ಕಣ್ಣುಗಳಿದ್ದ ಹಾಗೆ. ಆ ಕಣ್ಣುಗಳನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು, ನಾವು ಹೇಗೆ ಕಣ್ಣನ್ನು ಹೇಗೆ ರಕ್ಷಣೆ ಮಾಡ್ತೇವೋ ಅದೇ ರೀತಿಯಲ್ಲಿ ತಂದೆ ತಾಯಿಯರನ್ನು ನಾವು ರಕ್ಷಣೆ ಮಾಡಿಕೊಡಬೇಕು. ಇಂತಹ ವಸ್ತು ಒಮ್ಮೆ ಹೋಯ್ತು ಅಂತಂದ್ರೆ ಇನ್ನೊಂದರಲ್ಲಿ ಇಂತಹದನ್ನ ಅಪೇಕ್ಷೆ ಪಡಬೇಡ, ಇದು ಸಿಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅನುಭವಿಸ್ತಾರೆ. ಹಾಗಾಗಿ ಇಂತಹ ತವರಿಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ದೂರದಲ್ಲಿ ಅತ್ತೆಯ ಮನೆಯಲ್ಲಿರುವಂತಹ ಈಕೆ ಅಂತಾಳಂತೆ, ಹಾಲುಂಡದವರಿಗೆ ಏನೆಂದು ಹರಸಲಿ, ಹೊಳೆದಂಡಲಿರುವ ಕರಕೀಯ ಕುಡಿಯಂಗ ಹಬ್ಬಾಲಿ ಅವರ ರಸವಳ್ಳಿ. ನಮ್ಮ ಪದ್ಯದ ಶೀರ್ಷಿಕೆ ಈಗ ಇದರ ಅರ್ಥಕ್ಕೆ ಬರ್ತದೆ. ಹಾಲುಂಡ ತವರು, ನನಗೆ ಹಾಲನ್ನ ಕೊಟ್ಟು, ಹಾಲಂತಂದ್ರೆ ಹಾಲು ಅಂತ ಅರ್ಥವಲ್ಲ,
ನನಗೆ ಚೆನ್ನಾಗಿ ತಿನ್ನಲಿಕ್ಕೆ ಉಣ್ಲಿಕ್ಕೆ ಕೊಟ್ಟು ಚೆನ್ನಾಗಿ ಬೆಳೆಸಿದಂತಹ ತವರು ಮನೆ ಚೆನ್ನಾಗಿರಬೇಕಪ್ಪ, ಚೆನ್ನಾಗಿರಬೇಕು ಅಂತ ನನಗೆ ಒಂದು ಹಾರೈಕೆ ಇದೆ. ಅದಕ್ಕೆ ಹೇಗಿರಬೇಕು ಅಂದ್ರೆ ಅವರ ವಂಶ ಚೆನ್ನಾಗಿ ಬೆಳೆಯಲಿ, ಎಲ್ಲರೂ ಸುಖದಿಂದಿರಲಿ, ವಂಶಾಭಿವೃದ್ಧಿ ಹೇಗಾಗಬೇಕು ಅಂತಂದ್ರೆ ಹೊಳೆದಂಡಲ್ಲಿ ಇರುವ ಕರಿಕಿ ಅಂತ ಗೊತ್ತಲ್ಲ, ಗಣಪತಿಯ ಒಂದು ಇದಕ್ಕೆ ಕರಿಕೆ ಬೆಳೆಸ್ತೀವಲ್ಲ, ಈ ಹುಲ್ಲು ನದಿಯ ದಡದಲ್ಲಿ ಅಥವಾ ಈ ಗಾರ್ಡನ್ಗಳಲ್ಲಿ ಹುಲ್ಲು ಬೆಳೆಸ್ತಾರೆ ನೋಡಿ. ಅಷ್ಟೇ ಯಾಕೆ ಮಳೆ ಬಂದರೆ ಸಾಕು ಎಲ್ಲದರಲ್ಲಿ ಹುಲ್ಲು ಬೆಳೆಯುತ್ತಲ್ಲ, ಹಾಗೆ ಅದು ಗರಿಕಿ ಅಂತ. ಅದಕ್ಕೆ ಒಂದಿಷ್ಟು ನೀರು ಬಿದ್ದರೆ ಸಾಕು ತನ್ನಷ್ಟಕ್ಕೆ ತಾನೇ ಬೆಳ್ಕೊಂಡು ಬಿಡ್ತದೆ. ಎಲ್ಲಿ ಬೀಜ ಬಿದ್ದಿರ್ತದೋ ಏನಿರ್ತದೋ ಗೊತ್ತಿಲ್ಲ, ಹಾಗೆ ಬೆಳ್ಕೊಂಡು ಹೋಗ್ತದೆ. ಹೇಗೆ ಅದು ಎಲ್ಲರಿಗೂ ಸುಲಭವಾಗಿ ಬೆಳ್ಕೊಂಡು ಹೋಗ್ತದೋ ನನ್ನ ತವರು ಕೂಡ ಹಾಗೆ ಸುಲಭವಾಗಿ ಬೆಳ್ಕೊಂಡು ಹೋಗಿ ದೊಡ್ಡದಾಗಲಿ, ದೊಡ್ಡ ರೀತಿಯಲ್ಲಿ ಬೆಳೆಯಲಿ. ಅಷ್ಟು ಮಾತ್ರವಲ್ಲ, ಅದು ಸುಖ ಸಮೃದ್ಧಿಯಿಂದ ಕೂಡಲಿ. ಗರಿಕೆಯ ಚಿಗುರಿನಂತೆ ಅದು ಹಾಗೆ ಮುಂದುವರಿತಾ ಹೋಗಿ ಈ ರೀತಿಯಲ್ಲಿ ಹಬ್ಬಲಿ ಅವರ ರಸಬಳ್ಳಿ. ಹಬ್ಬಲಿ ಅಂತಂದ್ರೆ ಹರಡಿಕೊಳ್ಳಲಿ ಅವರ ಯಾರ ತವರು ಮನೆಯ. ರಸಬಳ್ಳಿ ಅಂತಂದ್ರೆ ವಂಶಾಭಿವೃದ್ಧಿ, ವಂಶ ಹೇಗೆ ಹರಡಿಕೊಂಡು ಹೋಗಿ ಅಂತಂದ್ರೆ ಹಾಗೆ ಗರಿಕೆಯ ಹಾಗೆ ಹರಡಿಕೊಳ್ಳಲಿ ಅನ್ನುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸ್ತಾಳಂತೆ ಒಬ್ಬ ಸ್ತ್ರೀ, ತವರು ಮನೆಯಲ್ಲಿ ಇದ್ದಂತಹ ಸ್ತ್ರೀ. ಹೀಗೆ ಜನಪದರ ಈ ಸುಂದರವಾದಂತಹ ಪದ್ಯ ಇಲ್ಲಿಗೆ ಮುಗಿಯುತ್ತೆ. ಜನಪದರ ಅನುಭವವನ್ನು ನೋಡಿ ಆನಂದವಾಗ್ತದೆ. ಹೀಗೆ ಇದಿಷ್ಟು ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಭಾಗವಾಯಿತು. ಮುಂದಿನದನ್ನು ನಾಳೆ ದಿನ ನೋಡ್ತಾ ಹೋಗೋದಂತೆ. ವಂದನೆ.